ಪಾಪವನ್ನು ಜಯಿಸ್ಲಿಕ್ಕಾಗುತ್ತೆ, ಲೋಕವನ್ನು ಜಯಿಸ್ಲಿಕ್ಕಾಗುತ್ತೆ. ಆಗೋದಿಲ್ಲ ಅಂತ ಯಾಕೆ ಹೇಳ್ತಾ ಇದೆಯಾ ಅಂದ್ರೆ, ಯು ನೆವರ್ ಟ್ರೈಡ್ ಇನ್ ಗಾಡ್ಲಿ ವೇ. ದೈವಿಕವಾದ ರೀತಿಯಲ್ಲಿ ನೀನು ಟ್ರೈ ಮಾಡಿಲ್ಲ. ಯು ಟ್ರೈಡ್ ಇನ್ ಯೋರ್ ವೇ. ಯು ಟ್ರೈ ಟು ಸಪ್ರೆಸ್ ಇಟ್. ನೀನು ಅದನ್ನ ಅದುಮೋದು ಅಂತೀಯಲ್ಲ, ಅದನ್ನ ಕೂರಿಸ್ಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ಯಾ, ಅದರಿಂದ ಒದ್ದಾಟ ಆಗ್ತಾ ಇದೆ. ನೋ, ಲೆಟ್ ದ ಸ್ಪಿರಿಟ್ ಡೂ ಇಟ್ ಥ್ರೂ ಯು. ಲೆಟ್ ದ ಹೋಲಿ ಸ್ಪಿರಿಟ್ ಡೂ ಇಟ್ ಥ್ರೂ ಯು. ಪವಿತ್ರಾತ್ಮ ನಿನ್ ಮುಖಾಂತರ ಮಾಡಲಿ. ಡೂ ಸಮಥಿಂಗ್ ಫಾರ್ ದ್ಯಾಟ್. ಅದಕ್ಕಾಗಿ ಏನಾದರೂ ಮಾಡು. ಅದಕ್ಕೆ ನಾನು ಹೇಳಿದ್ದು, ಒಂದು ದೇವರು ಕೊಡುವಂತ ಆಲೋಚನೆಗಳನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಳೋಣ ಪ್ರೀತಿಯ ಸಹೋದರ ಸಹೋದರಿಯರೇ. ಯಾಕೆ ಅಂದ್ರೆ ನಮ್ಮ ಜೀವನ ಎಷ್ಟು ಮಾತ್ರದ್ದು. ಈಗ ಕಾಣಿಸಿಕೊಂಡು ಆಮೇಲೆ ಕಾಣಿಸಿಕೊಳ್ಳದೆ ಲಯವಾಗಿ ಹೋಗುವ ಹೊಗೆ ತರ ಅಷ್ಟೇ ಇರೋದು ಜೀವನ. ಆಯಸ್ ಎಷ್ಟು ಕೇಳಿದ್ರೆ 100 ಅಂದ್ರು ಅಷ್ಟೇ, 1000 ಅಂದ್ರು ಅಷ್ಟೇ, ಎಷ್ಟು ವರ್ಷ ಅಂದ್ರು ಕೇಳಿದ್ರೆ ಈಗ ಕಾಣಿಸ್ಕೊಂಡು ಆಮೇಲೆ ಕಾಣಿಸ್ಕೊಳ್ಳದೆ ಹೋಗುವ ಹೊಗೆ ತರ. ಅಂದ್ರೆ ಸ್ವಲ್ಪ ಸ್ವಲ್ಪ ದಿವಸ ಮಾತ್ರ. ಸೊ ಅದರಿಂದ ಅದು ತುಂಬ ಪ್ರೆಷಸ್ ಟೈಮ್. ಅದು ಅಲ್ಪ ಕಾಲಾವಧಿ ಅನ್ನೋದು ತುಂಬ ಪ್ರೆಷಸ್. ಯಾವುದಕ್ಕೆ ಅಂದರೆ ನಮ್ಮ ನಿತ್ಯತೆಗೆ, ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಕ್ಷಣಿಕ ಜೀವನ ಇದೆ ಅಲ್ವಾ, ಈ ನಮಗೇನು ಕೊಟ್ಟಿದ್ದಾರಲ್ಲ ದೇವರ ಅವಕಾಶ ಈ ಭೂಮಿಯಲ್ಲಿ, ಅದು ತುಂಬ ಪ್ರೆಷಸ್ ಟೈಮ್, ತುಂಬ ಅಮೂಲ್ಯವಾದ ಸಮಯ. ಅದು ಬೆಲೆ ಕಟ್ಟಕ್ಕಾಗಲ್ಲ. ಇದನ್ನು ನಾವೇನಾದರೂ ಹಾಳು ಮಾಡಿಕೊಂಡ್ರೆ ನಾವು ಮೂರ್ಖರಾಗಿ ನರಕಕ್ಕೆ ಹೋಗ್ತೀವಿ. ಇದನ್ನು ನಾವು ಉಪಯೋಗಿಸ್ಕೊಂಡ್ರೆ ಬುದ್ಧಿವಂತರಾಗಿ ಆ 5 ಮಂದಿ ಕನ್ಯೆಯರು ಹೋದ ಹಾಗೆ ಮಧುವಣಿಗನ ಜೊತೆಯಲ್ಲಿ ಆ ಸ್ವರ್ಗ ಸಾಮ್ರಾಜ್ಯದ ಔತಣಕ್ಕೆ ನಾವು ಹೋಗ್ತೀವಿ. ಅದು ನಮ್ಮ ಕೈಯಲ್ಲಿ ಇದೆ. ದೇವರು ಈ ಭೂಮಿಯಲ್ಲಿ ನಮಗೆ ಆಯ್ಕೆ ಇಟ್ಟಿದ್ದಾರೆ ಅಷ್ಟೇ, ನಾವು ಆರಿಸ್ಕೊಳ್ಳೋದ್ರ ಮೇಲೆ ಇರುತ್ತೆ. ಆಯ್ಕೆ ಇಟ್ಬಿಟ್ಟು ದೇವ್ರು ಹೇಳಿದ್ದಾರೆ ಯಾವ್ದು ಆರಿಸ್ಕೋಬೇಕು, ಯಾವ್ದು ಆರಿಸ್ಕೋಬಾರ್ದು. ಯಾರನ್ನೂ ದೇವ್ರು ಫೋರ್ಸ್ ಮಾಡಲ್ಲ. ನೀನು ಸ್ವರ್ಗಕ್ಕೆ ಹೋಗಲೇಬೇಕು ಅಂತಲೂ ಫೋರ್ಸ್ ಮಾಡಲ್ಲ, ನೀನು ನರಕಕ್ಕೆ ಹೋಗಲೇಬಾರ್ದು ಅಂತಲೂ ಯಾರಿಗೂ ಬೆದರಿಕೆನೂ ಹಾಕಲ್ಲ. ಆಯ್ಕೆ ಇಟ್ಟಿದ್ದಾರೆ ದೇವ್ರು ನಮ್ಮ ಮುಂದೆ. ನಾವೇನು ಆರಿಸ್ಕೊಳ್ತೀವೋ ಅದ್ರ ಪ್ರಕಾರ ಎಲ್ಲ ಹೋಗುತ್ತೆ. ಇದು ನಮಗೆ ಮೊದಲು ಚೆನ್ನಾಗಿ ಗೊತ್ತಿರಬೇಕು. ಈ ಒಂದು ಅಲ್ಪ ಅವಧಿ ಅಥವಾ ಆಯಸ್ ಕಾಲ, ದೀರ್ಘಾಯಸ್ ಅಲ್ಲ, ಅಲ್ಪ ಆಯಸ್ ಈ ಭೂಮಿಯಲ್ಲಿ. ಈಗ ಕಾಣಿಸಿಕೊಂಡು ಆಮೇಲೆ ಕಾಣಿಸಿಕೊಳ್ಳದೆ ಹೋಗುವ ಹೊಗೆ ಥರ ಇರುವ ಆ ಅಲ್ಪಾವಧಿ, ಸ್ಮಾಲ್ ಲಿಟಲ್ ಟೈನಿ ಲೈಫ್ ಸ್ಪ್ಯಾನ್, ಅದು ಇರೋದು ಒಂದು ಟೆಸ್ಟಿಂಗ್ ಟೈಮ್ ಅಂತ ಮಾತ್ರ ತಗೋಬೇಕು. ಒಂದು ಪರೀಕ್ಷೆಯ ಸಮಯ ಅಷ್ಟೇ. ಇಲ್ಲಿ ಪರೀಕ್ಷೆಗೆ ಒಳಪಡಿಸ್ತಾ ಇರೋದು ದೇವರು ನಮ್ಮನ್ನು. ಯಾಕೆ ಅಂದರೆ ನರಕಕ್ಕೆ ಹಾಕ್ಲಿಕ್ಕಲ್ಲ, ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ. ಈ ಪರೀಕ್ಷೆಯಲ್ಲಿ ಪಾಸ್ ಆದವ್ರಿಗೆ ಪ್ರಮೋಷನ್. ಪರೀಕ್ಷೆಯಲ್ಲಿ ಪಾಸ್ ಆದವ್ರನ್ನ ಯಾವುದೇ ಸ್ಕೂಲಲ್ಲೂ ಕೂಡ 3ನೇ ಕ್ಲಾಸಲ್ಲಿ ಪಾಸ್ ಆದವ್ರನ್ನ 2ನೇ ಕ್ಲಾಸಿಗೆ ಕಳಿಸಿಲ್ಲ ಇವತ್ತಿನ ತನಕ. ಯಾವ ಸ್ಕೂಲಲ್ಲೂ 3ನೇ ಕ್ಲಾಸ್ ಪರೀಕ್ಷೆ ಪಾಸ್ ಆದವನ್ನ ನೆಕ್ಸ್ಟ್ ಕ್ಲಾಸಿಗೆ ಕಳಿಸಿದ್ದಾರೆ, 4ನೇ ತರಗತಿಗೆ. 5ನೇ ತರಗತಿ ಪಾಸ್ ಆದವನ್ನ 6ನೇ ತರಗತಿಗೆ ಕಳಿಸಿದ್ದಾರೆ, 5ನೇ ತರಗತಿಗೆ ವಾಪಸ್ ಕರ್ಕೊಂಡು ಬಂದಿಲ್ಲ. ಕೆಟ್ಟವರಾದ ನಾವೇ ಮುಂದಕ್ಕೆ ಕಳಿಸೋರಾದ್ರೆ ಒಳ್ಳೆಯವರಾಗಿರೋ ದೇವರು ಈ ಲೋಕದಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆಗೋರನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಪಾಸ್ ಆಗೋರನ್ನ ಎಕ್ಸಾಮ್ ಕೊಡೋರು ಅವರೇ, ಎಕ್ಸಾಮ್ ಬರೀಲಿಕ್ಕೆ ಹೆಲ್ಪ್ ಮಾಡೋರು ಅವರೇ. ಇನ್ನು ನಾವು ಬರಿಬೇಕು. ಹೆಲ್ಪ್ ಮಾತ್ರ ಅವ್ರು ಮಾಡ್ತಾರೆ, ಬರೆಯೋದು ನಾನೇ ಬರಿಬೇಕು. ಈ ಆಪ್ಷನ್ಸ್ ಕೊಡ್ತಾರೆ, ಇದರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಅವರೇ ಹೇಳ್ಕೊಡ್ತಾರೆ. ಅಷ್ಟರ ಮಟ್ಟಿಗೆ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ. ಕ್ವಶನ್ ಕೊಡ್ತಾರೆ, ಕ್ವಶನ್ ಕೊಟ್ಟು ಅದರಲ್ಲಿ ಯಾವುದು ರೈಟ್ ಆನ್ಸರ್ ಅಂತ ಅವರೇ ಹೇಳ್ತಾರೆ, ಯಾವುದು ರಾಂಗ್ ಆನ್ಸರ್ ಅಂತಾನು ಹೇಳ್ತಾರೆ. ಆದರೆ ಆಯ್ಕೆ ನೀವೇ ಮಾಡಬೇಕು. ಆಯ್ಕೆ ಮಾತ್ರ ದೇವ್ರು ಮಾಡಲ್ಲ. ಆದರೆ ನಾವು ಸರಿಯಾದ ಆಯ್ಕೆ ಮಾಡ್ಕೋಬೇಕಾದ್ರೆ ಸರಿಯಾದ ಮೋಟಿವೇಶನ್ ಬೇಕು ನಮಗೆ. ಇಫ್ ಯು ವಾಂಟ್ ಟು ಮೇಕ್ ದ ರೈಟ್ ಚಾಯ್ಸ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್, ವಿ ಮಸ್ಟ್ ನೀಡ್ ದ ರೈಟ್ ಮೋಟಿವೇಶನ್.
ಸರಿಯಾದ ರೀತಿ ಆಯ್ಕೆ ಮಾಡ್ಕೋಬೇಕಾದ್ರೆ ಸರಿಯಾದ ರೀತಿಯ ಮೋಟಿವೇಶನ್ ಅಂದ್ರೆ ಒಂದು ಉತ್ತೇಜನ, ಪ್ರೇರಣೆ, ಪ್ರೇರಣೆ ನನ್ಗೆ ಬೇಕು. ಕೇಳಿಸ್ಕೊಳ್ಳಿ ಸ್ವಲ್ಪ. ಈ ಮನುಷ್ಯನ ಜೀವನ ನಡೀತಾ ಇರೋದೇ ಪ್ರೇರಣೆಗಳಿಂದ, ಮೋಟಿವೇಶನ್ ಇಂದ. ಐದರ್ ಯು ಆರ್ ಮೋಟಿವೇಟೆಡ್ ಬೈ fleshly pleasures or you are motivated by the spirit, joy of the spirit. ನಮ್ಮ ಜೀವನ ನಡೀತಾ ಇರೋದು ಶರೀರದ ಇಚ್ಛೆಗಳಿಂದ ಅಥವಾ ಆತ್ಮದ ಆನಂದದಿಂದ. ನಮ್ಮ ಜೀವನ ನಿಜವಾಗ್ಲೂ ಕ್ರೈಸ್ತ ಜೀವನ ನಡಿಬೇಕಾಗಿರೋದು ಇಚ್ಛೆಗಳಿಂದ ಅಲ್ಲ, ಶರೀರ ಇಚ್ಛೆಗಳಿಂದ ಅಲ್ಲ, ಆತ್ಮದ ಆನಂದದಿಂದ. ಇದೇ ನಮಗೆ ಮೋಟಿವೇಶನ್. ಅಂದರೆ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ, ನಮ್ಮ ಜೀವನ ಮುಂದಕ್ಕೆ ಹೋಗ್ಬೇಕಾದ್ರೆ, ಈ ಪ್ರಪಂಚದಲ್ಲಿ ನಾವು ಬದುಕಬೇಕಾದ್ರೆ ನಮ್ಮನ್ನು ಮುಂದಕ್ಕೆ ತಳ್ಳಲಿಕ್ಕೆ ಒಂದು ಶಕ್ತಿ ಬೇಕು, ಬಲ ಬೇಕು. ಆ ಬಲದ ಹೆಸರೇನು ಗೊತ್ತಾ? ಸುಖ. ಏನು? ಸುಖ. ಆ ಸುಖ ಎರಡು ರೀತಿಯಲ್ಲಿದೆ. ಒಂದು ಆತ್ಮಿಕವಾದ ಸುಖ, ಇನ್ನೊಂದು ಶಾರೀರಿಕವಾದ ಸುಖ. ಅದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಳುವಾಗ ಈ ರೀತಿ ಹೇಳ್ಬೋದು, ಪ್ಲೆಷರ್ ಅಂತ ಹೇಳ್ಬೋದು, ಅದು ಶಾರೀರಿಕವಾದ ಸುಖ. ಇನ್ನೊಂದು ಜಾಯ್ ಅಂತ ಹೇಳ್ಬೋದು, ಅದು ಆತ್ಮಿಕವಾದ ಸುಖ. ಐದರ್ ಯು ಆರ್ ಮೋಟಿವೇಟೆಡ್ ಬೈ ಜಾಯ್ ಆರ್ ಯು ಆರ್ ಮೋಟಿವೇಟೆಡ್ ಬೈ ಪ್ಲೆಷರ್. ಈಗ ನಮ್ಗೆ ಅರ್ಥ ಆಗಿರ್ಬೋದು ನನ್ನ ಜೀವನದ ಮೋಟಿವೇಶನ್ ಯಾವುದು. ನಾವೆಲ್ಲರೂ ಈ ಪ್ರಪಂಚದಲ್ಲಿ ಬದುಕ್ತಾ ಇರೋದು ಈ ಪ್ಲೆಷರಿಂದ ಮೋಟಿವೇಟ್ ಆಗಿದೆ. ಈವನ್ ಇನ್ ಪ್ರೇಯರ್ ಆಲ್ಸೋ ವಿ ಫೈಂಡ್ ಪ್ಲೆಷರ್. ದೇರ್ ಇಸ್ ಅ ಕೈಂಡ್ ಆಫ್ ಪ್ಲೆಷರ್. ಈ ಪ್ಲೆಷರ್ ಇಲ್ಲ ಅಂದ್ರೆ ನಮಗೆ ಪ್ರೇಯರ್ ಇಂಟ್ರೆಸ್ಟ್ ಬರಲ್ಲ. ಅದರಲ್ಲಿ ವೆರೈಟೀಸ್ ಇದೆ, ಅದು ಬೇಡ ಈಗ, ಅಲ್ಲಿಗೆಲ್ಲ ಹೋದ್ರೆ ನಮ್ಗೆ ಅರ್ಥ ಆಗಲ್ಲ ಸದ್ಯಕ್ಕೆ. ಬಟ್ ಸ್ಟಿಲ್ ವಿ ಆರ್ ಮೋಟಿವೇಟೆಡ್ ಬೈ ಪ್ಲೆಷರ್ಸ್, ನಾಟ್ ಬೈ ಜಾಯ್. ಯಾವಾಗ ನಾವು ಪ್ಲೆಷರಿಂದ ಮೋಟಿವೇಟ್ ಆಗಿ ಬದುಕ್ತೀವೋ, ಅಂದರೆ ಸುಖದಿಂದ ಪ್ರೇರಿತರಾಗಿ ನಾವು ಬದುಕ್ತೀವೋ, ನಾವು ನಮ್ಮನ್ನೇ ಮೆಚ್ಚಿಸ್ಕೊಳ್ಳೋರಾಗ್ತೀವಿ, ಅಥವಾ ಪೀಪಲ್ ಪ್ಲೀಸಿಂಗ್ ಅಥವಾ ಸೆಲ್ಫ್ ಪ್ಲೀಸಿಂಗ್ ಆಗ್ತೀವಿ. ನಮ್ಮನ್ನೇ ನಾವು ಮೆಚ್ಚಿಸ್ಕೊಳ್ತೀವಿ ಅಥವಾ ಮನುಷ್ಯರನ್ನ ಮೆಚ್ಚಿಸ್ತೀವಿ. ಆದರೆ ಯಾವಾಗ ನಾವು ಜಾಯಿಂದ ಮೋಟಿವೇಟೆಡ್ ಆಗಿ ಬದುಕ್ತೀವೋ, ದೆನ್ ಓನ್ಲಿ ವಿ ಕ್ಯಾನ್ ಪ್ಲೀಸ್ ಗಾಡ್. ದೇವರನ್ನ ಮೆಚ್ಚಿಸ್ಲಿಕ್ಕಾಗುತ್ತೆ. ಮಾತೆ ಮರಿಯಮ್ಮನವರು ಹೇಳ್ತಾರಲ್ವಾ, ಮೈ ಸ್ಪಿರಿಟ್ ರಿಜಾಯ್ಸಸ್ ಇನ್ ದ ಲಾರ್ಡ್ ಮೈ ಸೇವಿಯರ್. ನನ್ನ ರಕ್ಷಕನಾದ ದೇವರಲ್ಲಿ, ನನ್ನ ಕರ್ತನಾದ ದೇವರಲ್ಲಿ ನನ್ನ ಆತ್ಮ ಆನಂದಿಸುತ್ತಾ ಇದೆ ಅಂತ ಹೇಳ್ತಾರೆ. ಲೂಕನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 47ರಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ? ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ. ಮೈ ಸೋಲ್ ಮ್ಯಾಗ್ನಿಫೈಸ್ ದ ಲಾರ್ಡ್. ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ. ನೋಡಿ, ಮೈ ಸ್ಪಿರಿಟ್ ರಿಜಾಯ್ಸಸ್ ಇನ್ ಗಾಡ್ ಮೈ ಸೇವಿಯರ್. ಉಲ್ಲಾಸಿಸುತ್ತಿದೆ ನನ್ನ ಆತ್ಮ, ಮೈ ಸ್ಪಿರಿಟ್, ನಾಟ್ ಮೈ ಫ್ಲೆಶ್, ನಾಟ್ ಮೈ ಸೋಲ್, ಮೈ ಸ್ಪಿರಿಟ್. My spirit rejoices, or my spirit is taking pleasure in the Lord my Savior. ನನ್ನ ಕರ್ತನಾದ ರಕ್ಷಕನಾದ ದೇವರಲ್ಲಿ ನನ್ನ ಆತ್ಮ ಸಂತೋಷ ಪಡ್ತಾ ಇದೆ. ಆತ್ಮ ಸಂತೋಷ. ಇನ್ನೊಂದು ಶರೀರ ಸಂತೋಷ ಅಥವಾ ಶರೀರ ಸುಖ. ಇಲ್ಲಿ ಮಾತೆ ಮರಿಯಮ್ಮನವರು ಆತ್ಮ ಸಂತೋಷದಿಂದ ಉತ್ತೇಜನಗೊಂಡು ಅಥವಾ ಪ್ರೇರಿತರಾಗಿ ಪ್ರೋತ್ಸಾಹಗೊಂಡು ಅವರು ಜೀವಿಸ್ತಾರೆ. ಆದುದರಿಂದ ಅವರಿಗೆ ಕ್ರಿಸ್ತನಿಗಾಗಿ ಬದುಕಲಿಕ್ಕಾಯ್ತು, ಯೇಸುವಿಗಾಗಿ ಬದುಕಲಿಕ್ಕಾಯ್ತು, ಯೇಸುವಿಗಾಗಿ ಎಲ್ಲ ಥರದ ಅವಮಾನಗಳನ್ನು ಸಹಿಸ್ಕೊಳ್ಳಿಕ್ಕಾಯ್ತು, ತ್ಯಾಗ ಮಾಡಲಿಕ್ಕಾಯ್ತು, ನಿಂದನೆಗಳನ್ನು, ಪರಿಹಾಸ್ಯಗಳನ್ನು ಅವರಿಗೆ ಸಹಿಸ್ಕೊಳ್ಳಿಕ್ಕಾಯ್ತು. ಯಾಕೆಂದರೆ ಅವರು ಆ ಪವರಿಂದ ಮೋಟಿವೇಟ್ ಆಗಿದ್ದು. ಯಾವುದರಿಂದ? ಶಿ ವಾಸ್ ಮೋಟಿವೇಟೆಡ್ ಬೈ ದ ಪವರ್ ಆಫ್ ಜಾಯ್, ಆ ಆನಂದದಿಂದ.
ನಾವು ಮೋಟಿವೇಟ್ ಆಗ್ತಾ ಇರೋದು ಯಾವುದರಿಂದ? ನಮಗೆ ಯಾಕೆ ಬೇಜಾರಾಗುತ್ತೆ ಅಂದರೆ, ಯಾಕೆ ಬೇಜಾರಾಗುತ್ತೆ, ಯಾಕೆ ಕೋಪ ಬರುತ್ತೆ, ಯಾಕೆ ಟೆನ್ಷನ್ ಆಗುತ್ತೆ, ಯಾಕೆ ಭಯ ಆಗುತ್ತೆ ಅಂದರೆ, ನಮ್ಮ ಮೋಟಿವೇಶನ್ ಫೋರ್ಸ್ ಬಂದ್ಬಿಟ್ಟು ಪ್ಲೆಷರ್, ಶರೀರದಲ್ಲಿರ್ತಕ್ಕಂತಹ ಸುಖ. ಈ ಶಾರೀರಿಕ ಸುಖಕ್ಕೆ ತೊಂದರೆ ಆದಾಗ ನಮಗೆ ಕೋಪ ಬರುತ್ತೆ. ಶರೀರದ ಸುಖಕ್ಕೆ ತೊಂದರೆ ಆದಾಗ ನನಗೆ ಬೇಜಾರಾಗುತ್ತೆ. ನಾವೆಲ್ಲ ಮಾಡೋದು ಪ್ರತಿಯೊಂದು, ಈವನ್ ದುಡಿಮೆ ಮಾಡೋದು ಕೂಡ ಯಾವುದಕ್ಕೋಸ್ಕರ ಹೇಳಿ ನೋಡೋಣ? ನಾವು ಹೇಳ್ತೀವಿ ನಾವು ದುಡಿಮೆ ಮಾಡೋದು ಸುಖವಾಗಿರೋಕ್ಕಲ್ಲ, ನಮಗೆ ಕಮಿಟ್ಮೆಂಟ್ಸ್ ಇದೆ ಅದಕ್ಕೆ ಅಂತ. ಕಮಿಟ್ಮೆಂಟ್ಸ್ ಯಾಕೆ ಮಾಡ್ಕೊಂಡ್ರಿ? ನೀವು ಎಲ್ಲಿ ಬಂದರೂ ಫೈನಲ್ ಅಲ್ಲೇ ಬರೋದು. ನೀವು ತಪ್ಪಿಸ್ಕೊಳಕ್ಕಾಗೋದೇ ಇಲ್ಲ. ಯಾರೂ ತಪ್ಪಿಸ್ಕೊಳಕ್ಕಾಗೋದಿಲ್ಲ, ಯಾವ ಕಾರಣಕ್ಕೂ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ದೇವ್ರು ಚಾನ್ಸ್ ಕೊಡಲ್ಲ ತಪ್ಪಿಸ್ಕೊಳ್ಳಿಕ್ಕೆ. ನೀವು ಮನೆ ಕಟ್ಟಿದ ವಿಷಯನಾದರೂ ಹೇಳಿ, ಮದುವೆ ಆಗಿದ್ದ ವಿಷಯನಾದರೂ ಹೇಳಿ, ಮಕ್ಕಳಾಗಿದ್ದ ವಿಷಯನಾದರೂ ಹೇಳಿ, ಅಥವಾ ಯಾವ ವಿಷಯನಾದರೂ ತಗೊಳ್ಳಿ. ವಾಟ್ ಎವರ್ ವಿ ಆರ್ ಡೂಯಿಂಗ್ ಇಟ್ ಫಾರ್ ಅವರ್ ಓನ್ ಪ್ಲೆಜರ್, ಟು ಪ್ಲೀಸ್ ಮೈ ಸೆಲ್ಫ್. ನಾನೊಂದು ಮನೆ ಕಟ್ತೀನಿ ನನ್ನ ಖುಷಿಗಾಗಿ, ನನ್ನ ಮದುವೆ ಆಗ್ತೀನಿ ನನಗೆ ಖುಷಿ ಆಗುತ್ತೆ. ನನ್ನ ಮದುವೆ ಆದರೆ ಯಾರಿಗೆ ಖುಷಿ ಆಗುತ್ತೆ? ನನಗೆ ಇಷ್ಟ ಆಗುತ್ತೆ, ನನ್ನ ಶರೀರಕ್ಕೆ ಇಷ್ಟ ಆಗುತ್ತೆ. ಐ ನೀಡ್ ಎ ಕೈಂಡ್ ಆಫ್ ಪ್ಲೆಜರ್ ಫಾರ್ ಮೈ ಬಾಡಿ. ಸೊ ವಿತ್ ದ್ಯಾಟ್ ಮೋಟಿವೇಶನ್ ಐ ಮ್ಯಾರಿ. ಇನ್ನು ದೇವರು ಹೊಸೇನಿಗೆ ಹೇಳಿದಾಗ ನೀನು ಹೋಗಿ ವ್ಯಭಿಚಾರಣೆಯಿಂದ ಮದುವೆ ಆಗು ಅಂದರೆ ಅದು ಪ್ಲೆಜರಿಂದ ಆಗಿದ್ದಲ್ಲ. ದೇವರ ಆತ್ಮರು ಹೇಳಿದ್ರು, ಮೋಟಿವೇಟ್ ಆಗಿ ಆದ. ಸೊ ದಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ನಾನು ಹೇಳ್ತಾ ಇರೋದು, ಈ ಪ್ರಪಂಚದಲ್ಲಿ ನಾವಿವತ್ತು ಬದುಕ್ತಾ ಇರೋದು, ಏನೆಲ್ಲ ನಡೀತಾ ಇದೆಯೋ ಎಲ್ಲವೂ ಕೂಡ ಇನ್ಕ್ಲೂಡಿಂಗ್ ಪ್ರೇಯರ್ಸ್, ಮೆನಿ ಪ್ರೇಯರ್ಸ್, ಮೋಸ್ಟ್ ಆಫ್ ದ ಪ್ರೇಯರ್ ಸರ್ವಿಸಸ್, ಚರ್ಚ್ಗಳು, ಸಭೆಗಳು, ಪ್ರಾರ್ಥನಾ ಕೂಟಗಳು, ಮಿನಿಸ್ಟ್ರಿ, ಅದು ಇದು ಇವತ್ತು ನಡೀತಾ ಇರೋದು ಮೋಟಿವೇಟೆಡ್ ಬೈ ಪ್ಲೆಷರ್. ಏನೋ ಒಂದು ಪ್ಲೆಷರ್ ಇದೆ ಅಲ್ಲಿ. ಈ ಶರೀರ ಅದರಲ್ಲಿ ಸುಖ ಪಡುತ್ತೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ಪೌಲರು ಹೇಳ್ತಾರಲ್ವಾ, ರಿಜಾಯ್ಸ್ ಇನ್ ದ ಲಾರ್ಡ್, ರಿಜಾಯ್ಸ್ ಇನ್ ದ ಲಾರ್ಡ್. ಪ್ರಭುವಿನಲ್ಲಿ ಆನಂದಿಸಿರಿ. ಶರೀರದಲ್ಲಿ ಆನಂದಿಸಿರಿ ಅಂತ ಹೇಳ್ತಾ ಇಲ್ಲ. ಶರೀರದಲ್ಲಿ ಆನಂದಿಸಲಿಕ್ಕೆ ದೇವರು ನಮಗೆ ಹೇಳ್ತಾ ಇಲ್ಲ. ಆದರೆ ನಮ್ಮ ಶರೀರ ಅಥವಾ ನಾನು ಯಾವಾಗಲೂ ಶರೀರದಲ್ಲಿ ಆನಂದಿಸಲಿಕ್ಕೆ ಬಯಸ್ತೀನಿ. ಇದೊಂದು ದೊಡ್ಡ ಸ್ಟ್ರಗಲ್. ನನ್ನ ಮುಂದೆ ಚಾಯ್ಸ್ ಇದೆ. ದೇರ್ ಇಸ್ ಎ ಚಾಯ್ಸ್ ಬಿಫೋರ್ ಮೀ. ಐದರ್ ಐ ಕ್ಯಾನ್ ಟೇಕ್ ಡಿಲೈಟ್ ಇನ್ ಮೈ ಫ್ಲೆಶ್ ಆರ್ ಐ ಕ್ಯಾನ್ ಟೇಕ್ ಡಿಲೈಟ್ ಇನ್ ಮೈ ಸ್ಪಿರಿಟ್. ನನಗೆ ಒಂದು ಶರೀರದಲ್ಲಿ ಆನಂದಿಸಲಿಕ್ಕೆ ಚಾಯ್ಸ್ ಇದೆ, ಅಥವಾ ನನ್ನಲ್ಲಿ ಆತ್ಮ ಇದೆ ಅಲ್ವಾ. ಆತ್ಮ ಅಂದರೆ ಜೀವ, ಹೊಸದಾಗಿ ಹುಟ್ಟಿದ ಮೇಲೆ. ಇಲ್ಲ ಅಂದರೆ ಆತ್ಮ ಇಲ್ಲ, ಆತ್ಮ ಸತ್ತೋಗಿರುತ್ತೆ. ಅವರಿಗೆ ಆತ್ಮದಲ್ಲಿ ಆನಂದಿಸ್ಲಿಕ್ಕೆ ಆಗೋದಿಲ್ಲ. ಸೊ ಪವಿತ್ರಾತ್ಮ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅಥವಾ ಬಾರ್ನ್ ಅಗೇನ್ ಆದವರಿಗೆ, ಹೊಸದಾಗಿ ಹುಟ್ಟಿದಂಥ ಕ್ರೈಸ್ತ ವಿಶ್ವಾಸಿಗಳಿಗೆ, ದೇವರ ಮಕ್ಕಳಿಗೆ ಆತ್ಮದಲ್ಲಿ ಆನಂದಿಸ್ಲಿಕ್ಕಾಗುತ್ತೆ. ಈ ಚಾಯ್ಸ್ ಇರುತ್ತೆ ಅವರಿಗೆ. ಆತ್ಮದಲ್ಲೂ ಆನಂದಿಸ್ಲಿಕ್ಕಾಗುತ್ತೆ, ಶರೀರದಲ್ಲೂ ಸುಖ ಅನುಭವಿಸ್ಲಿಕ್ಕಾಗುತ್ತೆ. ಆದರೆ ಬೈಬಲ್ ತುಂಬ ಕ್ಲಿಯರ್ ಆಗಿ ಹೇಳುತ್ತೆ. ರೋಮನ್ರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 7ನೇ ವಾಕ್ಯ ಅನ್ಸುತ್ತೆ. ರೋಮನ್ಸ್ ಚಾಪ್ಟರ್ 8 ವರ್ಸ್ 6. ಶರೀರ ಸ್ವಭಾವ, ಅದಲ್ಲ 8ನೇ ವಾಕ್ಯ. ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯುವವರು ದೇವರನ್ನು ಮೆಚ್ಚಿಸಲು ಸಾಧ್ಯವೇ ಇಲ್ಲ. ನೋಡಿ, those who are in the flesh cannot please God. Those who are in the spirit or in Christ can please God. ಶರೀರದ ಸ್ವಭಾವಕ್ಕೆ ಅನುಸಾರವಾಗಿ ಬದುಕುವವರು ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಬದುಕುವವರು ಉಪವಾಸ ಮಾಡಲಿಕ್ಕೆ ಸಾಧ್ಯ ಇದೆ, ಚರ್ಚಿಗೆ ಹೋಗಿ ಬರಲಿಕ್ಕೆ ಸಾಧ್ಯ ಇದೆ, ಬೈಬಲ್ ಓದಲಿಕ್ಕೂ ಸಾಧ್ಯ ಇದೆ, ಪ್ರಬೋಧನೆ ಮಾಡಲಿಕ್ಕೂ ಸಾಧ್ಯ ಇದೆ, ಸ್ತುತಿ ಸ್ತೋತ್ರ ಹಾಡು ಇದೆಲ್ಲ ಸಾಧ್ಯ ಇದೆ. ಇದಕ್ಕೇನು ನಮ್ಮ ದೇಹ ಮನಸ್ಸು ಇದ್ರೆ ಸಾಕು. ಆದರೆ ದೇವ್ರನ್ನ ಮೆಚ್ಚಕ್ಕಾಗಲ್ಲ. ದೇವ್ರನ್ನ ಒಂದು ವಿಷಯ ಅಂತೂ 100% ನೀವು ರೆಡ್ಡಿಂಕಲ್ಲಿ ಮಾರ್ಕ್ ಮಾಡಿ ಆದರೂ ಬರ್ಕೊಂಡು ಇಟ್ಕೊಳ್ಳಿ,
ಎಲ್ಲಿಯವರೆಗೆ ನಾವು ಶರೀರ ಸ್ವಭಾವದಲ್ಲಿ ಇರ್ತೀವೋ, ಅಥವಾ ವಾಟ್ ಎವರ್ ಯು ಡೂ ಇನ್ ಫ್ಲೆಶ್, ಯು ಕ್ಯಾನಾಟ್ ಪ್ಲೀಸ್ ಗಾಡ್. ಈವನ್ ಇಫ್ ಯು ಸ್ಯಾಕ್ರಿಫೈಸ್ your own life in the flesh, you cannot please God. ಅದಕ್ಕೆ 1 ಕೊರಿಂಥ 13 ಹೇಳ್ತಾರಲ್ವಾ, ಪರಮ ಪ್ರೀತಿ ಒಂದು ಇಲ್ಲದೆ ಇದ್ರೆ ಅವನು ತನ್ನ ದೇಹವನ್ನ ಸಜೀವವಾಗಿ, ದೇವರೇ ನಾನು ನಿನಗೋಸ್ಕರ ಬೆಂಕಿಗೆ ಬಿದ್ದು ಸಾಯ್ತಾ ಇದ್ದೀನಿ ಅಂತ ಸಜೀವ ದಹನ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಅಂತ. ಏನು ಪ್ರಯೋಜನ ಇಲ್ಲ. ನಾವು ಅದಕ್ಕೆ ಎಷ್ಟೋ ಬಾರಿ ಪ್ರಾರ್ಥನೆ ಮಾಡಿ ಡಿಸಪಾಯಿಂಟ್ ಆಗೋದು, ಬೈಬಲ್ ಓದಿ ಡಿಸಪಾಯಿಂಟ್ ಆಗೋದು, ಧ್ಯಾನಗಳಿಗೆ ಹೋಗಿ ಪ್ರಾರ್ಥನೆಗಳಿಗೆ ಹೋಗಿ ಡಿಸಪಾಯಿಂಟ್ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ, ವಿ ಆರ್ ಡೂಯಿಂಗ್ ಎವ್ರಿಥಿಂಗ್ ಇನ್ ದ ಫ್ಲೆಶ್. ನಾವು ಶರೀರದಲ್ಲಿ ಇದ್ದು ಆ ಸುಖ ಹುಡುಕ್ತಾ ಅಥವಾ ಆ ಸುಖದಿಂದ ಮೋಟಿವೇಟ್ ಆಗಿ ಏನೋ ಮಾಡ್ಲಿಕ್ಕೆ ಹೋಗ್ತೀವಿ, ಅಥವಾ ಇನ್ನೂ ಹೆಚ್ಚು ಸುಖ ಹುಡುಕ್ಲಿಕ್ಕೆ ಹೋಗ್ತೀವಿ. ಅದು ಸಿಗದೆ ಇದ್ದಾಗ ನಾವು ದುಃಖ ಪಡ್ತೀವಿ. ಮತ್ತೆ ಈ ಧ್ಯಾನಕ್ಕೆಲ್ಲ ಹೋಗಿ ವಾಕ್ಯ ಎಲ್ಲ ಕೇಳಿಸ್ಕೊಳ್ತೀವಿ. ಕೇಳಿಸ್ಕೊಂಡಾಗ ಒಂದು ಡೇಂಜರ್ ಏನಾಗುತ್ತೆ ಕೇಳಿದ್ರೆ, ಸ್ವಲ್ಪ ಗಮನಿಸಿದ್ರೆ ಅರ್ಥ ಆಗುತ್ತೆ. ಈಗ ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀರಿ, ವಾಕ್ಯ ಕೇಳಿಸ್ಕೊಂಡ ತಕ್ಷಣ ನಾವೇನ್ ಮಾಡ್ತೀವಿ ಅಂದ್ರೆ, ನಾವಿನ್ನು ಈ ಶರೀರವನ್ನ ಏನ್ ಮಾಡ್ತೀವಿ ಅಂದ್ರೆ ಕಂಟ್ರೋಲಿಗೆ ತರ್ಲಿಕ್ಕೆ ಹೋಗ್ತೀವಿ. ವಿ ಟ್ರೈ ಟು ಸಪ್ರೆಸ್ ದ ಫ್ಲೆಶ್. ಶರೀರದ ಈ ಇಚ್ಛೆಯನ್ನ, ಅಂದ್ರೆ ಯಾವ ರೀತಿ ಅಂದ್ರೆ ನಮ್ಮ ವಿಲ್ ಪವರ್ ಉಪಯೋಗಿಸಿ, by using my will power ಬೇಕು, ಬಟ್ ಯೂಸಿಂಗ್ ಮೈ ವಿಲ್ ಪವರ್, ಮೈ ಸ್ಟ್ರೆಂತ್, ನಾವೇನ್ ಮಾಡ್ತೀವಿ ಅಂದ್ರೆ ಕೆಲವೊಂದನ್ನು ಶರೀರದ ಸ್ವಭಾವವನ್ನು ಕಂಟ್ರೋಲ್ ಮಾಡ್ತೀವಿ. ಸಪ್ರೆಷನ್. ಅದರಿಂದ ಪ್ರಯೋಜನ ಆಗೋದಿಲ್ಲ. ಸಪ್ರೆಷನ್ ಲೀಡ್ಸ್ ಯು ಟು ಡಿಪ್ರೆಷನ್. ಬಿ ಕೇರ್ಫುಲ್. ಕರಿಸ್ಮ್ಯಾಟಿಕ್ಸ್ ಅಲ್ಲಿ ಆಗೋ ಡೇಂಜರ್. ಸಪ್ರೆಷನ್ ಲೀಡ್ಸ್ ಟು ಡಿಪ್ರೆಷನ್. ಈ ಡಿಪ್ರೆಷನ್ ರಿಸಲ್ಟ್ ಏನ್ ಗೊತ್ತಾ? ಪ್ರೇಯರೇ ಬಿಟ್ಬಿಡ್ತೀವಿ, ಸಭೆ ಸೇರೋದು ಬಿಟ್ಬಿಡ್ತೀವಿ, ಸಪ್ರೆಸ್ ಮಾಡಿ 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 ಎಲ್ಲ ಮಾಡ್ತೀವಿ. ನಮ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೊಳ್ದೆ ಬದುಕಕ್ಕಾಗಲ್ಲ. ಪ್ರೇಯರ್ ಗ್ರೂಪಲ್ಲಿ ಅಲ್ವಾ, ನಾವೆಲ್ಲರೂ ಅನುಭವಿಸಿದ್ವಿ, ನಾನು ನೀವೆಲ್ಲರೂ ಅನುಭವಿಸಿದ್ವಿ. ಪ್ರೇಯರ್ ಗ್ರೂಪಲ್ಲಿ ಇರುವಾಗ ವಿ ಟ್ರೈ ಟು ಸಪ್ರೆಸ್. ನೋ, ಆಗಲ್ಲ. ಅವಾಗೇನಾಗುತ್ತೆ, ಒಂದು ರೀತಿ ಡಿಪ್ರೆಸ್ ಆಗಿ ಪ್ರೇಯರು ಬೇಡ, ಪ್ರೇಯರ್ ಗ್ರೂಪು ಬೇಡ, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಅಂತೂ ಬೇಡವೇ ಬೇಡ, ಈ ಬೇಡ, ಅದು ಬೇಡ, ಬೈಬಲ್ ಬೇಡ, ಚರ್ಚ್ ಬೇಡ, ಏನು ಬೇಡ. ದೇವರಿಗೆಲ್ಲ ಗೊತ್ತಲ್ಲ, ದೇವ್ರು ನೋಡ್ಕೊಳ್ತಾರೆ ಅಂತ ಒಂದು ಮೂರ್ಖತನದ ತೀರ್ಮಾನಕ್ಕೆ ನಾವು ಬರ್ತೀವಿ. ಒಂದು ರೀತಿ ಸ್ಪಿರಿಚುವಲ್ ಡಿಪ್ರೆಷನ್ ಅಂತಾನೆ ಹೇಳ್ಬೋದು ಅದನ್ನ. ಮಾಮೂಲಿ ಡಿಪ್ರೆಷನ್ ನಿಮಗೆ ಗೊತ್ತಲ್ವಾ, ಅದಕ್ಕೆ ಟ್ಯಾಬ್ಲೆಟ್ ಎಲ್ಲ ಸಿಕ್ಕುತ್ತೆ, ತಿನ್ಬೋದು, ಟ್ರೀಟ್ಮೆಂಟ್ ಇದೆ, ಕೌನ್ಸಿಲಿಂಗ್ ಇದೆ, ಅದರಲ್ಲೆಲ್ಲ ಸ್ವಲ್ಪ ರೆಡಿ ಆಗ್ಬೋದು ಸುಮಾರೆಲ್ಲ. ಆದರೆ ದೇವರಿಗೆ ಅಸಾಧ್ಯ ಯಾವುದೂ ಇಲ್ಲ, ದೇವರಿಂದ ಎಲ್ಲ ಸಾಧ್ಯ. ಬಟ್ ಇದು ಆ ಡಿಪ್ರೆಷನ್ ಅಲ್ಲ, ಇದು ಈ ಪ್ರೇಯರಲ್ಲಿ ಇರುವವರಿಗೆ ಆಗ್ಬಿಡುತ್ತೆ. ಯಾಕಾಗುತ್ತೆ ಕೇಳಿದ್ರೆ, ವಿ ಟ್ರೈ ಟು ಸಪ್ರೆಸ್. ಇದು ನಮ್ಮಿಂದ ಆಗಲ್ಲ, ಅದು ತಿಳ್ಕೊಳ್ಳಿ. ಯು ಕೆನಾಟ್. ಸಿನ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಯು. ನೆನ್ಪಿಟ್ಕೊಳ್ಳಿ, ಸಿನ್ ಇನ್ ಯು ಈಸ್ ಮೋರ್ ಪವರ್ಫುಲ್ ದ್ಯಾನ್ ಯು. ಆದ್ರಿಂದ ನಮ್ಮಲ್ಲಿರುವ ಪಾಪ ಮತ್ತು ಪಾಪ ಯಾರೆಲ್ಲ ಇರಲಿ ಪಾಪ ಅಲ್ವಾ. ಸೊ ಈ ಪಾಪ ನಮ್ಗಿಂತ ಪವರ್ಫುಲ್, ದೇವ್ರಿಗಿಂತ ಅಲ್ಲ, ನಮ್ಮಲ್ಲಿರೋ ಪವಿತ್ರಾತ್ಮನಿಗಿಂತನೂ ಅಲ್ಲ, ಬಟ್ ನನಗಿಂತ ಪವರ್ಫುಲ್. ಸಿನ್ ಈಸ್ ಪವರ್ಫುಲ್ ದ್ಯಾನ್ ಮೀ. ಅದಕ್ಕೇನೆ ದೇವ್ರು ಹೇಳ್ತಾರೆ, ಯು ಮಸ್ಟ್ ಮಾಸ್ಟರ್ ಇಟ್. ದೇವ್ರು ಹೇಳ್ತಾ ಇಲ್ಲ ಯು ಸಪ್ರೆಸ್ ಇಟ್ ಅಂತ ಹೇಳ್ತಾ ಇಲ್ಲ, ಯು ಮಾಸ್ಟರ್ ಇಟ್ ಅಲ್ವಾ. ಯಾರಿಗೆ ಹೇಳ್ತಾರೆ? ಕಾಯಿನಿಗೆ ಹೇಳ್ತಾರೆ. 4ನೇ ಅಧ್ಯಾಯ, ಜೆನೆಸಿಸ್ ಚಾಪ್ಟರ್ 4:7, ಆದಿಕಾಂಡ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಹೇಳ್ತಾರೆ, ನೀನು ಸಿನ್ ಇಸ್ ಲರ್ಕಿಂಗ್ ಅಟ್ ದ ಡೋರ್. ಪಾಪ ಬಾಗಿಲ ಬಳಿ ಏನ್ ಮಾಡ್ತಾ ಇದೆ? ಪಾಪದ ಸ್ವಭಾವನೆ ಹೊಂಚಾಕೋದು. ಇಟ್ಸ್ ಡಿಸೈರ್ ಇಸ್ ಯು ಡಿಸೈರಿಂಗ್ ಯು. ಪಾಪ ನಿನ್ನ ಬಯಸ್ತಾ ಇದೆ.
ಓದಿ ನೋಡೋಣ. ನೀನು ಒಳಿತನ್ನು ಮಾಡಿದ್ದರೆ ನೀನು ಒಳಿತನ ಮಾಡಿದರೆ ತಲೆ ಎತ್ತುತ್ತಿದ್ದೆ. ತಲೆ ಎತ್ತಾ ಇದ್ದೆ. ಇದು ಕಾಯಿನಿಗೆ ಹೇಳ್ತಾ ಇದ್ದಾರೆ ದೇವರು. ಅದ್ ಬೇಡ, ಆ ಪೋರ್ಷನ್ ಬೇಡ ನಮಗೆ ಈ ಸಬ್ಜೆಕ್ಟಿಗೆ. ನೆಕ್ಸ್ಟ್ ಪೋರ್ಷನ್. ಕೆಡುಕನ್ನು ಮಾಡಿದ್ದರಿಂದ ಪಾಪವು ಹೊಸ್ತಿಲಲ್ಲಿ ಹೊಂಚು ಹಾಕುತ್ತಿದೆ. ಪಾಪವು ಹೊಸ್ತಿಲಲ್ಲಿ ಹೊಂಚು ಹಾಕ್ತಾ ಇದೆ. ಅದು ನಿನ್ನನ್ನು ಬಯಸುತ್ತಿದೆ. ಅದು ನಿನ್ನನ್ನ ಬಯಸ್ತಾ ಇದೆ. ಯಾರನ್ನ ಬಯಸ್ತಾ ಇದೆ? ಎಲ್ಲರನ್ನು ಬಯಸುತ್ತೆ. ಪಾಪ ಎಲ್ಲರನ್ನು ಬಯಸ್ತಾ ಇದೆ. ನೀನು ಅದನ್ನು ಜಯಿಸಬೇಕು. ನೀನು ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಲಿಲ್ಲ, ನೀನು ಅದನ್ನು ನಿಯಂತ್ರಿಸಬೇಕು ಅಂತ ಹೇಳಲಿಲ್ಲ. ನೀನು ಅದನ್ನು ನಿಯಂತ್ರಿಸಕ್ಕಾಗೋದಿಲ್ಲ. ನಿಯಂತ್ರಣ ಮಾಡಿ ಪ್ರಯೋಜನ ಇಲ್ಲ. ನಿಯಂತ್ರಣ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಇದು ಇಲ್ಲಿ ಇರುತ್ತೆ, ಇದನ್ನ ಹೀಗೆ ಅದನ್ನ ಇಲ್ಲಿ ಇಟ್ಕೊಂಡಿರ್ತೀಯ ಅಷ್ಟೇನೆ. ಎಷ್ಟೋ ತನಕ ಹಿಂಗೆ ಒತ್ತಿಟ್ಕೊಂಡಿರ್ತೀಯ? ಫಾಸ್ಟಿಂಗ್ ಪ್ರೇಯರ್ ಎಫೆಕ್ಟ್ ಎಷ್ಟು ದಿನ ಇರ್ಬೋದು? ಫಾಸ್ಟಿಂಗ್ ಪ್ರೇಯರ್ ಮುಗಿಯೋ ತನಕ ಅಷ್ಟೇ. ನಮ್ದೆಲ್ಲ ಅಷ್ಟೇ ಇರೋದು. ನಿಮ್ದೊಂದು 3 ದಿನ ಇರ್ಬೋದು. ಫಾಸ್ಟಿಂಗ್ ಪ್ರೇಯರ್ ಮುಗಿತಿದ್ದಂಗ್ಲೇ ಔಟ್ ಆಯಿತು, ಸ್ಪ್ರಿಂಗ್ ವರ್ಕ್ ಮೇಲೆ ಬಂತು ಅಷ್ಟೇ. ನಾಳೆ ಶುಕ್ರವಾರ ಶನಿವಾರ 3 ದಿನ ಟೀಮ್ ಮೆಂಬರ್ಸ್ ಗ್ಯಾದರಿಂಗ್ ಇದೆ. ರಿಟ್ರೀಟ್ ಗ್ಯಾದರಿಂಗ್ ಎಲ್ಲ ಇದೆ 3 ದಿವಸ. ಅದ್ರ ಎಫೆಕ್ಟಲ್ಲಿ ಇನ್ನೊಂದು 3 ದಿನ ಹಿಂಗಿರ್ಬೋದು ಸಪ್ರೆಸ್ ಮಾಡಿದರೆ. ಆಫ್ಟರ್ ದ್ಯಾಟ್ ಸ್ಪ್ರಿಂಗ್ ಹೊರಗಡೆ ಬರುತ್ತೆ ಮತ್ತೆ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಯು ಮಸ್ಟ್ ಮಾಸ್ಟರ್ ಇಟ್. ನೀನು ಅದನ್ನೇನು ಮಾಡಬೇಕು? ಸಿನ್ ಈಸ್ ಲರ್ಕಿಂಗ್ ಅಟ್ ದ ಡೋರ್. ಬಾಗಿಲ ಬಳಿ ಹೊಂಚು ಹಾಕಿ ಕಾಯ್ತಾ ಇದೆ. ಇಟ್ಸ್ ಡಿಸೈರ್ ಈಸ್ ಫಾರ್ ಯು. ಇಟ್ಸ್ ಡಿಸೈರ್ ಈಸ್ ಫಾರ್ ಯು ಅಂಡ್ ಮೀ. ಪಾಪ ನಿನ್ನನ್ನು ಬಯಸ್ತಾ ಇದೆ. ಎವ್ರಿ ಸೆಕೆಂಡ್, ಎವ್ರಿ ಮೂಮೆಂಟ್. ಈ ಪಾಪ ಅಂದ್ರೆ ಏನೋ ಅಂತ ತಿಳ್ಕೊಬೇಡಿ. ಒಂದು ಮನುಷ್ಯ ಅಂತಾನೆ ತಗೊಳ್ಳಿ, ಒಂದು ಜೀವ ಇರೋ ಮನುಷ್ಯನ ಥರನೇ ತಗೊಳ್ಳಿ. ಈ ಜೀವ ಇರೋ ಮನುಷ್ಯ ನಿನ್ನನ್ನು ಸಾಯಿಸ್ಬೇಕು ಅಂತ ಒಬ್ಬ ರೌಡಿನೋ ಕಳ್ಳನೋ ಕೊಲೆಗಾರನೋ ನಿನ್ನ ಹುಡುಕಾಡ್ತಾ ಇರ್ತಾನಲ್ವಾ? ಅದೇ ರೀತಿಯಲ್ಲಿನೇ ಅದಕ್ಕಿಂತ ದುಷ್ಟ ಮನುಷ್ಯ ಈ ಸಿನ್ ಅನ್ನೋದು. ಆದ್ರೆ ಇವನು ನಮ್ಮನ್ನ ಸಾಯಿಸೋದು ಈ ರೌಡಿಗಳು ಸಾಯಿಸೋ ಥರ ಹೆದರಿಸಿ ಬೆದರಿಸಿ ಅಲ್ಲ, ನಮ್ಮ ಫ್ಲೆಶ್ ಅನ್ನು ಉಪಯೋಗಿಸ್ತಾನೆ. ಅರ್ಥ ಆಗ್ತಿದ್ಯಾ? ಈ ಫ್ಲೆಶ್ ಅಲ್ಲಿ, ಈ ಫ್ಲೆಶ್ ದ ವೀಕ್ನೆಸ್ ಅವನಿಗೆ ಚೆನ್ನಾಗಿ ಗೊತ್ತು. ಇದ್ರದ್ದು ಎಲ್ಲ ಪಾಯಿಂಟ್ಸ್ಗಳು ಅವನಿಗೆ ಗೊತ್ತು. ಹಿ ನೋಸ್ ಅವರ್ ಫ್ಲೆಶ್. ಅದಕ್ಕೇನು ಬೇಕೋ ಅದನ್ನು ತಂದು ಮುಂದೆ ಇಡ್ತಾನೆ. ನಾವೇನು ಮಾಡ್ತೀವಿ? ಇದೇ ನಾನು ಪ್ರಾರ್ಥಿಸ್ತಾ ಇದ್ದಿದ್ದೇ ಇದು, ನಾನು ಬಯಸ್ತಾ ಇದ್ದಿದ್ದೇ ಇದು ಅಂತ ಕಿತ್ಕೊಂಡು ತಿಂದ್ಬಿಡ್ತೀವಿ, ತಗೊಂಡ್ಬಿಡ್ತೀವಿ. ಹೀಗೆ ಅವನು ಕೊಲೆ ಮಾಡೋದು. ಚಾಕು ತಗೊಂಡು ಭಯಪಡಿಸಿ ಕೊಲೆ ಮಾಡೋದಲ್ಲ. ನಮಗೆ ಕೂಡ ಗೊತ್ತಾಗೋದಿಲ್ಲ. ಬೆಳ್ಳಗಿರೋದೆಲ್ಲ ಹಾಲು ಅಂತ ನಾವೇನು ಮಾಡ್ತೀವಿ? ಕುಡಿದು ಬಿಡ್ತೀವಿ. ಆದರೆ ಹಾಲಾಗಿರೋದಿಲ್ಲ, ಅದು ವಿಷ ಆಗಿರುತ್ತೆ. ಸೈತಾನ ವಿಷ ಅಂತ ವಿಷದ ಬಾಟ್ಲು ತೆಗೆದು ಕೊಡೋದಿಲ್ಲ. ಪ್ಯೂರ್ ಮಿಲ್ಕ್ ಅಂತ ಬೋರ್ಡ್ ಹಾಕಿ ಮಿಲ್ಕ್ ಕಲರಲ್ಲಿನೇ ಕೊಡ್ತಾನೆ. ನಾವು ಏನು ಮಾಡ್ತೀವಿ? ಪ್ಯೂರ್ ಮಿಲ್ಕ್ ಅಲ್ವಾ, ಕಲರು ಮಿಲ್ಕ್ ಅಲ್ವಾ, ಕುಡಿದು ಬಿಡ್ತೀವಿ. ನಮಗಿಷ್ಟ ಹಾಲಂದರೆ. ಪ್ಯೂರ್ ಹಾಲಲ್ಲ. ಕುಡಿದಾದ್ಮೇಲೆ ಗೊತ್ತಾಗುತ್ತೆ ಇದು ಹಾಲಲ್ಲ, ಇದು ವಿಷ ಅಂತ. ತಕ್ಷಣ ಗೊತ್ತಾಗೋದಿಲ್ಲ. ಕೆಲವರಿಗೆ ತಕ್ಷಣ ಗೊತ್ತಾಗುತ್ತೆ, ಪವಿತ್ರಾತ್ಮ ಇದ್ರೆ ತಕ್ಷಣ ಗೊತ್ತಾಗುತ್ತೆ. ಇಲ್ಲ ಅಂದರೆ ಎಲ್ಲಾದರೂ ವಾಕ್ಯ ಕೇಳಿದಾಗ ಗೊತ್ತಾಗುತ್ತೆ. ಅಲ್ಲೂ ಗೊತ್ತಾಗುತ್ತೆ ಪವಿತ್ರಾತ್ಮರಿಂದಾನೆ. ಪವಿತ್ರಾತ್ಮರೇ ತಿಳಿಸ್ಕೊಡ್ಬೇಕು ಇದು ವಿಷಾನೋ ಹೌದಲ್ಲೋ ಅಂತ. ಕೆಲವರಿಗೆ ಸುಮಾರು ಕೇಳಿದಾಗ ಗೊತ್ತಾಗುತ್ತೆ, ಅಯ್ಯೋ ಅವತ್ತು ಕುಡಿದಿದ್ದು ವಿಷ, ಇಷ್ಟು ದಿನ ಕುಡಿತಾ ಇದ್ದಿದ್ದೇ ವಿಷ, ನಾನು ದಿನ ಕುಡಿತಾ ಇರೋದೇ ವಿಷನಾ ದೇವರೇ? ಹಾಗಾದ್ರೆ ಈ ಬಾಡಿ ಪೂರ್ತಿ ಇರೋದು ಪಾಯ್ಸನ್ ಏನಾ? ಪಾಯ್ಸನಸ್ ಬಾಡಿ, ಸಿಂಪಲ್ ಫ್ಲೆಶ್ ಅಂತ ಹೇಳ್ತೀವಲ್ಲ. ಅದಕ್ಕೆ ಪೌಲ್ ಹೇಳಿದ್ರು, ನನ್ನ ಈ ಶರೀರ ಸ್ವಭಾವದಲ್ಲಿ ಒಳ್ಳೆ ಏನೂ ಇಲ್ಲ. ದೇರ್ ಇಸ್ ನಥಿಂಗ್ ಗುಡ್ ಇನ್ ಮೈ ಫ್ಲೆಶ್. ಯೇಸು ಸ್ವಾಮಿ ಕೂಡ ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಫ್ಲೆಶ್ ಈಸ್ ಯೂಸ್ಲೆಸ್ ಅಂತ ಹೇಳ್ತಾರೆ. ಫ್ಲೆಶ್ ಈಸ್ ಯೂಸ್ಲೆಸ್. ಬಟ್ ನಮಗೆ ಯೂಸ್ಲೆಸ್ ಅಲ್ಲ. ನಮಗೆ ಫ್ಲೆಶ್ ಈಸ್ ಪ್ರೆಷಿಯಸ್. ನಮಗೆ ಸ್ಪಿರಿಟ್ ಈಸ್ ಇಂಡೈರೆಕ್ಟ್ಲಿ ಯೂಸ್ಲೆಸ್. ಡೈರೆಕ್ಟ್ಲಿ ಅಲ್ಲ, ಡೈರೆಕ್ಟ್ಲಿ ನಮಗೆ ತುಂಬ ಪ್ರೆಷಸ್ ಅಂತ ಹೇಳ್ತೀವಿ. ಆತ್ಮವೇ ತುಂಬ ಮುಖ್ಯ ಬ್ರದರ್. ಆತ್ಮ ಇಲ್ಲ ಅಂದರೆ ಹೇಗೆ? ಆತ್ಮ ರಕ್ಷಣೆನೇ ಮುಖ್ಯ. ಆದರೆ ಇಂಡೈರೆಕ್ಟ್ಲಿ ಅದು ನಾವು ಅದನ್ನು ಮೈಂಡೇ ಮಾಡಲ್ಲ. ಯಾರೂ ಮೈಂಡ್ ಮಾಡಲ್ಲ. ಥಿಂಕ್ ಮಾಡಿ, ಇದನ್ನೆಲ್ಲ ಆಲೋಚನೆ ಮಾಡ್ಬೇಕು ನಾವು ಮೈಂಡಲ್ಲಿ. ದೇವರ ಆತ್ಮರು ನಮ್ಮೊಬ್ಬೊಬ್ಬರ ಅಂತರಂಗವನ್ನು ಬಲಪಡಿಸಲಿಕ್ಕೆ ನಮ್ಮ ಹೃದಯದಲ್ಲಿ ಆಲೋಚನೆ ಕೊಡ್ತಾ ಇದ್ದಾರೆ. ನಾವು ಅದನ್ನು ವೈಯಕ್ತಿಕವಾಗಿ ತೆಗೆದುಕೋಬೇಕಷ್ಟೇನೆ. ಸ್ಪಿರಿಚುವಲ್ ಗ್ರೋತ್
ಈ ವರ್ಷದಲ್ಲಿ ಗ್ರೋ ಆಗ್ಬೇಕು ನಾವು. ಅದಕ್ಕೆ ಬೇಕಾಗಿರೋದನ್ನು ದೇವರು ಕೊಡ್ತಾರೆ. ಇನ್ನು ಆಯ್ಕೆ ನಮಗೆ ಬಿಟ್ಟಿದ್ದು. ದೇವರು ಯಾರನ್ನು ಫೋರ್ಸ್ಫುಲಿ ಗ್ರೋ ಮಾಡಲ್ಲ, ಹೆಲ್ಪ್ ಮಾಡ್ತಾರೆ ಗ್ರೋ ಆಗ್ಲಿಕ್ಕೆ. ವಿ ಹ್ಯಾವ್ ಟು ಗ್ರೋ ಟು ದ ಮೆಚುರಿಟಿ ಆಫ್ ಕ್ರೈಸ್ಟ್. ಕ್ರಿಸ್ತ ಯೇಸುವಿನ ಅನುರೂಪಿಗಳಾಗಿ ಆ ಒಂದು ಸ್ವಭಾವಕ್ಕೆ ನಾವು ಆ ಮೆಚುರಿಟಿಗೆ ಬರಬೇಕು. ಅದು ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲೇ ಇದೆ, ನಿಮ್ಮ ಕೈಯಲ್ಲೇ ಇದೆ. ದೇವರು ಎಲ್ಲ ಥರದಲ್ಲೂ ನಮಗೆ ಸಹಾಯ ಮಾಡ್ತಾರೆ. ದೇವರೇ ನಮಗೆ ಹೇಳಿದಾರಲ್ವಾ, ಇದೊಂದು ಎಚ್ಚರಿಕೆ ಮಾತಾಗಿ ವಾರ್ನಿಂಗ್ ಅಂತಾನೆ ತಗೊಳ್ಳೋಣ. ಯಾವುದು? ಜಾನ್ 6:63, ಯೋವಾನ 6:63 ಯೇಸು ಹೇಳ್ತಾರಲ್ವಾ, ಏನಂತ ಹೇಳ್ತಾರೆ? ನರಮಾಂಸದಿಂದ ಏನು ಆಗೋದು, ಏನು ಪ್ರಯೋಜನ ಇಲ್ಲ ಅಂತ. ಫ್ಲೆಶ್ ಪ್ರಾಫಿಟ್ಸ್ ನಥಿಂಗ್. ಫ್ಲೆಶ್ ಅಂದ್ರೆ ಏನು? ನಾನು, ನೀವು, ಬೇರೆ ಏನೂ ಅಲ್ಲ. ಫ್ಲೆಶ್ ಪ್ರಾಫಿಟ್ಸ್ ನಥಿಂಗ್. ನರಮಾಂಸದಿಂದ ಏನೂ ಆಗದು. ನರಮಾಂಸದಿಂದ ಏನು ಆಗೋದು? ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವದಾಯಕ ದೇವರ ಆತ್ಮವನ್ನು ತರುತ್ತದೆ. ಸ್ಪಿರಿಟ್ ಗಿವ್ಸ್ ಲೈಫ್. ಜೀವ ಕೊಡೋದು ಯಾವುದು? ಸ್ಪಿರಿಟ್. ಜೀವ ಕೊಡೋದು, ನಮಗೆ ಶಕ್ತಿ ಕೊಡೋದು ಸ್ಪಿರಿಟ್. ನಮ್ಮ ಸ್ಪಿರಿಟ್ ಅಲ್ಲ, ನಮ್ಮ ಒಳಗಡೆ ಇರುವ ಹೋಲಿ ಸ್ಪಿರಿಟ್, ಅಥವಾ ದೇವರು ನಮಗೆ ಕೊಡುವ ಅವರ ಆತ್ಮ, ಹೋಲಿ ಸ್ಪಿರಿಟ್. ಸ್ಪಿರಿಟ್ ಗಿವ್ಸ್ ಲೈಫ್. ಫ್ಲೆಶ್ ಪ್ರಾಫಿಟ್ಸ್ ನಥಿಂಗ್. ಫ್ಲೆಶ್ ಪ್ರಾಫಿಟ್ಸ್ ನಥಿಂಗ್. ಶರೀರ ಯಾತಕ್ಕೂ ಬರಲ್ಲ ಅಂತ ನೋಡಿ. ಅಂದ್ರೆ ಇನ್ನೊಂದು ರೀತಿ ಹೇಳೋದಾದ್ರೆ, ಶರೀರ ಯೂಸ್ಲೆಸ್. ಇಂಗ್ಲಿಷಲ್ಲಿ ಯೂಸ್ಲೆಸ್ ಅಂತಾನೆ ಇದೆಯಲ್ಲ. ಫ್ಲೆಶ್ ಈಸ್ ಯೂಸ್ಲೆಸ್. ನಾವು ಯಾರಾದ್ರೂ ಒಪ್ಕೊಳ್ತೀವ ಅದನ್ನ? ನಾವು ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದು ಯಾವುದು? ಇವತ್ತೇ ಒಂದು ದಿವಸದಲ್ಲಿ ಹೆಚ್ಚು ಇಂಪಾರ್ಟೆನ್ಸ್ ಯಾವುದು ಕೊಟ್ಟಿದ್ದೀವಿ? ನಾನಂತೂ ಕೊಟ್ಟಿರೋದು ಫ್ಲೆಶ್ಗೆ. ನೀವು ಯಾವುದು ಕೊಟ್ಟಿದ್ದೀರೋ ಗೊತ್ತಿಲ್ಲ. ಎವ್ರಿ ಡೇ ವಿ ಆರ್ ಫೀಡಿಂಗ್ ಆರ್ ಫ್ಲೆಶ್. ವಿ ಆರ್ ಫೀಡಿಂಗ್ ಆರ್ ಫ್ಲೆಶ್. ಸ್ಪಿರಿಟ್ನ ಮೈಂಡೇ ಮಾಡ್ತಾ ಇಲ್ಲ. ಎಂಥ ಒಂದು ಡೇಂಜರಸ್ ಕಂಡೀಷನ್ ಅಲ್ಲಿ ನಮ್ಮ ಆತ್ಮಿಕ ಜೀವನ ಇದೆ ಅಂತ ನಿಜವಾಗ್ಲೂ ಕುತ್ಕೊಂಡು ಆಲೋಚನೆ ಮಾಡಿದ್ರೆ ರಾತ್ರಿ ನಿದ್ದೆ ಮಾಡಲ್ಲ ನಾವು ಯಾರು. ಅದರಿಂದ ನೀವು ನಿದ್ದೆ ಮಾಡಿ ಆಲೋಚನೆ ಮಾಡಕ್ ಹೋಗ್ಬೇಡಿ. ನಿಜ ನೋಡಿ, ಯೇಸು ಸ್ವಾಮಿ ಹೇಳಿದ ಮಾತಿದೆಯಲ್ವಾ, ಅದರಲ್ಲಿ ಆ ಕಡೆ ಈ ಕಡೆ ತೆಗೆದಾಕಕ್ಕೆ ಏನೂ ಇಲ್ಲ. ಇಕ್ಕಟ್ಟಾದ ದಾರಿ, ವಿಶಾಲವಾದ ದಾರಿ. ವಿಶಾಲವಾದ ದಾರಿ ಕೆಲವರೇ ಆರಿಸ್ಕೊಳ್ಳೋದು. ಎಲ್ಲರೂ ಆರಿಸ್ಕೊಳ್ತಾರೆ ಅಂತ ಅವ್ರು ಎಲ್ಲೂ ಹೇಳಲಿಲ್ಲ. ಯಾರು ಬೇಕಾದ್ರೂ ಆರಿಸ್ಕೋಬಹುದು. ಇಟ್ ಈಸ್ ಯುವರ್ ಚಾಯ್ಸ್. ಇಟ್ ಈಸ್ ಅಪ್ ಟು ಯು. ಫೋರ್ಸ್ಫುಲಿ ಯಾರಿಗೂ ನೀನು ಇಕ್ಕಟ್ಟಾದ ದಾರಿಲಿ ಬಾ 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 ಅಂತ ಕರೆದ್ರೆ ಯಾರು ಬರಲ್ಲ. ಆಯ್ಕೆ ಮಾಡ್ಕೋಬೇಕು. ಈ ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಮ್ಗೆ ಈ ಬೋಧನೆಗಳು ಸಹಾಯ ಮಾಡುತ್ತೆ. This teachings or preachings of God's word will help us to choose that narrow way. ಅದಲ್ಲದೆ ಬೇರೆ ಏನೂ ಇಲ್ಲ. ಯಾಕೆ ನಮಗೆ ವಾಕ್ಯೋಪದೇಶಗಳು ಬೇಕು ಅಂದ್ರೆ, ಈ ಇಕ್ಕಟ್ಟಾದ ದಾರಿನ ಪ್ರತಿದಿನ ಆರಿಸ್ಕೊಳ್ಳಿಕ್ಕೆ. ಇವತ್ತು ಆರಿಸ್ಕೊಂಡು 3 ದಿವಸ ಬೇರೆ ದಾರಿಲಿ ಹೋಗೋದಲ್ಲ. ಎವ್ರಿ ಡೇ ಪ್ರತಿದಿನ ನಾವು ಆರಿಸ್ಕೊಂಡು ಅದೇ ದಾರಿಯಲ್ಲಿ. ಇವತ್ತು ಆರಿಸ್ಕೊಂಡ್ವಿ, ಓಕೆ ಫೈನ್. ಮಲಗಿದ್ಮೇಲೆ ಮುಗೀತು, ನಿದ್ರೆಯಲ್ಲಿ ಮುಗಿದೋಯ್ತು. ಬೆಳಿಗ್ಗೆ ಎದ್ಮೇಲೆ ಮತ್ತೆ ಆರಿಸ್ಕೋಬೇಕು ಅದೇ ದಾರಿ. ಆ ದಾರಿಯಲ್ಲಿ ಹೋಗ್ಬೇಕು. ದೇವ್ರೇನ್ ಹೇಳ್ತಾರೆ? ಯು ಮಸ್ಟ್ ಮಾಸ್ಟರ್ ಇಟ್. ಯು ಮಸ್ಟ್ ಮಾಸ್ಟರ್ ದ ಸಿನ್, ಮಾಸ್ಟರ್ ದ ಫ್ಲೆಶ್, ಮಾಸ್ಟರ್ ದ ಡಿಸೈರ್ಸ್ ಆಫ್ ದ ಫ್ಲೆಶ್. ಅಂದ್ರೆ ಮಾಸ್ಟರಿಂಗ್ ಅಂದ್ರೆ ಯು ಹ್ಯಾವ್ ಟು ಓವರ್ಕಮ್ ಇಟ್. ಯು ಹ್ಯಾವ್ ಟು ಡಿಫೀಟ್ ಇಟ್, ಮೋರ್ಟಿಫೈ ಇಟ್, ಕಿಲ್ ಇಟ್. ಈ ಕಿಲ್ಲಿಂಗ್, ಮೋರ್ಟಿಫೈಯಿಂಗ್ ಒಂದಿನ ಅಲ್ಲ, ಎವ್ರಿ ಡೇ ಯು ಹ್ಯಾವ್ ಟು ಮೋರ್ಟಿಫೈ. ಅದನ್ನೇ ಇದೇ ರೋಮ 8:13 ಹೇಳ್ತಾರಲ್ವಾ, ಪವಿತ್ರಾತ್ಮ ಅವರ ಸಹಾಯದಿಂದ ನೀವು ಶರೀರವನ್ನ ಮೋರ್ಟಿಫೈ ಮಾಡೋದಾದ್ರೆ, ಸಾಯಿಸೋದಾದ್ರೆ, ಓವರ್ಕಮ್ ಮಾಡೋದಾದ್ರೆ ನೀವು ಜೀವಿಸುವಿರಿ ಅಂದ್ರೆ ಅರ್ಥ ಏನು ಗೊತ್ತಾ? ಯು ವಿಲ್ ಪ್ಲೀಸ್ ಗಾಡ್. ಯು ವಿಲ್ ಬಿ ಏಬಲ್ ಟು ಪ್ಲೀಸ್ ಗಾಡ್. ಇನ್ ಫ್ಲೆಶ್ ಯು ಕೆನಾಟ್ ಪ್ಲೀಸ್ ಗಾಡ್. ಯು ಕ್ಯಾನ್ ಪ್ಲೀಸ್ ಗಾಡ್ ಓನ್ಲಿ ಇನ್ ದ ಸ್ಪಿರಿಟ್. ಶರೀರ ಸ್ವಭಾವದಲ್ಲಿ ಬದುಕುವ ಯಾರಿಗೂ ಕೂಡ ದೇವರನ್ನ ಮೆಚ್ಚಿಸ್ಲಿಕ್ಕೆ ಆಗಲ್ಲ. ನಾನು ಹೇಳ್ತಾ ಇರೋದು ತಪ್ಪಾಗಿ ತಿಳ್ಕೊಬೇಡಿ. ಶರೀರ ಇರುವವರಿಗಂತಲ್ಲ, ಶರೀರದ ಸ್ವಭಾವದಲ್ಲಿ ಬದುಕ್ತಾ ಇರುವವರಿಗೆ, ದೋಸ್ ಹೂ ಆರ್ ಇನ್ ದ ಫ್ಲೆಶ್ ಕೆನಾಟ್ ಪ್ಲೀಸ್ ಗಾಡ್. ಅದು ಯಾರೇ ಆಗಿರಲಿ. ಇಲ್ಲಿ ಕ್ರಿಶ್ಚಿಯನ್ಸ್, ನಾನ್ ಕ್ರಿಶ್ಚಿಯನ್ಸ್ ಎಲ್ಲ ಲೆಕ್ಕ ಬರಲ್ಲ.
ಶರೀರ ಸ್ವಭಾವದಲ್ಲಿ ನೀನು ಬದುಕ್ತಾ ಇರೋದಾದ್ರೆ ಮತ್ತೆ ಅದರಲ್ಲಿ ಡಿಫ್ರೆನ್ಶಿಯೇಟ್ ಏನಿಲ್ಲ ಅಂತ, ಒಳ್ಳೆ ಸ್ವಭಾವ ಕೆಟ್ಟ ಸ್ವಭಾವ ಅಂತ ಏನಿಲ್ಲ. ಶರೀರ ಸ್ವಭಾವನೇ ಕೆಟ್ಟದು. ಅದೆಷ್ಟೋ ಸರಿ ಹೇಳಿದ್ದೀನಿ, ಆದರೆ ನಮ್ಗೆ ಅರ್ಥ ಆಗಿಲ್ಲ. ಅದಷ್ಟು ಸುಲಭಕ್ಕೆ ಅರ್ಥ ಆಗೋದು ಇಲ್ಲ. ಅದರಿಂದ ಹಿಂಗೆ ಹೇಳ್ತಾ 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 ಒಂದು ದಿನ ಕ್ಲಿಕ್ ಆಗ್ಬೋದು. ಕೆಲವು ಟೈಮ್ ಲೈಟ್ ಕೆಲವೊಂದು ಸ್ವಿಚ್ ಆನ್ ಆಗಬೇಕಾದ್ರೆ ಹೀಗೆ ಒತ್ತಿ 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 ಯಾವುದೋ ಒಂದು ಕ್ಲಿಕ್ಕಿಗೆ ಟಕ್ ಅಂತ ಲೈಟ್ ಬರುತ್ತೆ. ಆ ರೀತಿ ಕೆಲವರಿಗೆ ಈಗ ಒತ್ತುತ್ತಾ 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 ಯಾವಾಗಲೂ ಒಂದ್ಸರಿ ಟಕ್ ಅಂತ ಲೈಟ್ ಬಂದ್ಬಿಡುತ್ತೆ. ಕೆಲವರು ಹೇಳ್ತಾರಲ್ವಾ, ಇವತ್ತು ಅರ್ಥ ಆಯ್ತು ನನಗೆ ಅಂತ, ಈಗ ಅರ್ಥ ಆಯ್ತು ನನಗೆ ಅಂತ. ಇದನ್ನೇ 10 ಸರಿ ಹೇಳಿರ್ತೀನಿ ಅಥವಾ 10 ವರ್ಷದ ಹಿಂದೆನೇ ಹೇಳಿರ್ತೀನಿ. ಅರ್ಥ ಆಗ್ತಿದ್ದು ಇದು ಅಷ್ಟೇ, ಯಾವುದು ಈಗೇನು ಹೇಳ್ತಾ ಇಲ್ಲ. ನಿಮಗೆ ಗೊತ್ತು, ಹೊಸ ವಾಕ್ಯಗಳು ಅಂತ ಯಾವುದು ಪ್ರತಿದಿನ ಏನು ತಗೊಳ್ಳಿ, ಎಲ್ಲ ಕೇಳಿಸ್ಕೊಂಡಿರೋ ವಾಕ್ಯನೇ. ಆದರೆ ನಮಗೆ ಈಗ ಕ್ಲಿಕ್ ಆಗುತ್ತೆ. ಅವತ್ತು ಬೇರೆ ಥರ ಕ್ಲಿಕ್ ಆಗಿರುತ್ತೆ. ಈಗ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ರೈಟ್ ಕ್ಲಿಕ್ ಆಗ್ತಾ ಇದೆ. ರೈಟ್ ಕ್ಲಿಕ್ ಆಗುತ್ತೆ. ಅದಕ್ಕೇನು ಮತ್ತೆ ಮತ್ತೆ ಕೇಳಿಸ್ಕೊಳ್ತಾ ಇರಬೇಕು. ಕಂಟಿನ್ಯೂಸ್ ಆಗಿ ದೇವ್ರ ವಾಕ್ಯ ಬೀಳ್ತಾ ಇರಬೇಕು. ಓಕೆ. ಆದರೆ ಇದೊಂದು ಟೆಸ್ಟಿಂಗ್ ನಾವು ಮೈಂಡಲ್ಲಿ ಯಾವಾಗಲೂ ಇರಲಿ. ವೆದರ್ ಐ ಆಮ್ ಮೋಟಿವೇಟೆಡ್ ಬೈ ದ ಪ್ಲೆಷರ್ ಆಫ್ ದ ಫ್ಲೆಶ್ ಆರ್ ದ ಜಾಯ್ ಆಫ್ ದ ಸ್ಪಿರಿಟ್. ನಾನು ಶರೀರದ ಒಂದು ಇಚ್ಛೆಯಿಂದ ನನ್ನ ಜೀವನ ಜೀವಿಸ್ತಾ ಇದ್ದೀನೋ ಅಥವಾ ಆತ್ಮದ ಆನಂದದಿಂದ ನನ್ನ ಜೀವನ ಜೀವಿಸ್ತಾ ಇದ್ದೀನೋ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆತ್ಮದ ಆನಂದದಿಂದ ಜೀವಿಸೋ ಜೀವನನೇ ಕ್ರೈಸ್ತ ಜೀವನ. ಶರೀರದ ಸುಖಕ್ಕೆ ಒಳಗಾಡಿ ಜೀವಿಸೋ ಜೀವನ ಅದು ಲೌಕಿಕ ಜೀವನ, ಪ್ರಾಪಂಚಿಕ ಜೀವನ, ಪೈಶಾಚಿಕ ಜೀವನ, ಅದು ಸಾಧಾರಣ ಜೀವನ, ಎಲ್ಲ ಮನುಷ್ಯರ ಜೀವನ. ಆದರೆ ಕ್ರೈಸ್ತ ಜೀವನ ಅಂತಕ್ಕಂಥದ್ದು ಶರೀರ ಇದೆ. ಆದ್ರೆ ಹೇಳ್ತಾರೆ, ನಾವು ಶರೀರದಲ್ಲಿ ಬಾಳುತ್ತಿದ್ದರೂ ನಾವು ಶರೀರದ ಹಂಗಿನಲ್ಲಿ ಇಲ್ಲ. ವಿ ಆರ್ ನಾಟ್ ಡೆಟರ್ಸ್ ಟು ದ ಫ್ಲೆಶ್. ಇದೇ ರೋಮ 8ನೇ ಅಧ್ಯಾಯದಲ್ಲಿ ಇದೆ. ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 10ನೇ ವಾಕ್ಯನ 9ನೇ ವಾಕ್ಯ. ಆದ್ದರಿಂದ ಸಹೋದರರೇ, ನಾವು ಶರೀರ ಸ್ವಭಾವದ ಹಂಗಿನಲ್ಲಿಲ್ಲ. ನಾವು ಯಾವ್ದ್ರಲ್ಲಿಲ್ಲ? ಅದರ ಆಶಾಪಾಶಗಳಿಗೆ ಅನುಗುಣವಾಗಿ ಬಾಳುವ ಹಂಗಿನಲ್ಲೂ ಇಲ್ಲ. ಸೊ ದೆನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ವಿ ಆರ್ ಡೆಟರ್ಸ್ ನಾಟ್ ಟು ದ ಫ್ಲೆಶ್. ಶರೀರಕ್ಕೇನು ಸಾಲ್ಗಾರಲ್ಲ. ವಿ ಹ್ಯಾವ್ ನಥಿಂಗ್ ಟು ಡೂ ವಿತ್ ಫ್ಲೆಶ್. ನಮ್ಗೇನು ಏನು ಕೊಡ್ಲಿಕ್ಕಿಲ್ಲ ಶರೀರಕ್ಕೆ. ಶರೀರದ ಜೊತೆಗೆ ನಾವು ಬಿಸ್ನೆಸ್ ಇಟ್ಕೊಂಡಿಲ್ಲ. ಶರೀರ ಇದೆ, ವಿ ಹ್ಯಾವ್ ನಥಿಂಗ್, ನೋ ಬಿಸ್ನೆಸ್ ವಿತ್ ಅವರ್. ನಮ್ಮ ಬಿಸ್ನೆಸ್ ಏನಿದ್ರು ಸ್ಪಿರಿಟ್ ಜೊತೆಗೆ. ಬಟ್ ವಿ ಆರ್ ಡೆಟರ್ಸ್ ಟು ಗಾಡ್ ಇನ್ ಕ್ರೈಸ್ಟ್. ನಮ್ಮ ಸಾಲ ಏನಿದ್ರು ಆತ್ಮಕ್ಕೆ ತೀರಿಸೋದಿದೆ, ಶರೀರಕ್ಕೆ ಏನು ತೀರಿಸಲಿಕ್ಕಿಲ್ಲ. ಬಿಕಾಸ್ ಇಟ್ ಈಸ್ ನೈಲ್ಡ್ ಟು ದ ಕ್ರಾಸ್, ಇಟ್ ಈಸ್ ಡೆಡ್. ಅದು ಸತ್ತಾಗಿದೆ. ಈಗ ಹೇಗೆ ನಾವು ಪ್ಲೀಸ್ ಮಾಡಬೇಕು ದೇವ್ರನ್ನ ಅಂದರೆ, ಇದೇ ರೋಮ 6:11 ವಾಕ್ಯ ಹೇಳುತ್ತೆ, ಕನ್ಸಿಡರ್, ಪರಿಗಣಿಸಿರಿ. ನೀವು ಸತ್ತು ಹೋಗ್ಬಿಟ್ಟಿದ್ದೀರಿ ಅಂತ ಪರಿಗಣಿಸಿರಿ. ಯೋರ್ ಫ್ಲೆಶ್ ಇಸ್ ಕ್ರೂಸಿಫೈಡ್ ಇನ್ ಕ್ರೈಸ್ಟ್ ಥ್ರೂ ಕ್ರೈಸ್ಟ್ ಅಂತ ಪರಿಗಣಿಸಿರಿ. ಕ್ರಿಸ್ತನ ಮುಖಾಂತರ ನಿನ್ನ ಶರೀರವನ್ನ ಶಿಲುಬೆಗೆ ಜಡಿದಾಗಿದೆ ಎಂದು, ಆ ಕ್ರಿಸ್ತನ ಮರಣದಲ್ಲಿ ನೀನು ಸತ್ತು ಹೋದೆ ಎಂದು ನೀನು ಪರಿಗಣಿಸಿ ಇವತ್ತು ಬದುಕು. ಟುಡೇ ಯು ಲಿವ್, ಫರ್ಗೆಟ್ ಅಬೌಟ್ ಟುಮಾರೋ. ಇಫ್ ಯು ಗೆಟ್ ಅಪ್ ಟುಮಾರೋ ಬೈ ದ ಗ್ರೇಸ್ ಆಫ್ ಗಾಡ್, ಅಗೇನ್ ಸೇಮ್ ಪ್ರೊಸೀಜರ್. ಡೇ ಆಫ್ಟರ್ ಟುಮಾರೋ ಸೇಮ್ ಪ್ರೊಸೀಜರ್. ನಾಳೆ ಬೆಳಿಗ್ಗೆ ಎದ್ರೆ ದೇವ್ರ ದಯೆಯಿಂದ ಇದನ್ನೇ ಆಲೋಚನೆ ಮಾಡು, ಮತ್ತೆ ಪರಿಗಣಿಸು. ನಾಡಿದ್ದೆದ್ರೆ ಅದನ್ನೇ ಪರಿಗಣಿಸು. ಪ್ರತಿದಿನ ಹಾಗೆ ಪರಿಗಣಿಸಬೇಕು. ಲೋಕ ಬಿಡುತ್ತಾ? ಜೊತೆಲಿ ಇದ್ದವ್ರು ಬಿಟ್ಬಿಡ್ತಾರ ನಿಮ್ಮನ್ನ? ಕುಟುಂಬದಲ್ಲಿ ಇದ್ದವ್ರು ಬಿಟ್ಬಿಡ್ತಾರಾ? ಹೆಂಡತಿ ಮಕ್ಕಳು ಬಿಟ್ಬಿಡ್ತಾರಾ? ಗಂಡ ಬಿಟ್ಬಿಡ್ತಾನ? ಅಪ್ಪ ಅಮ್ಮಂದ್ರು ಬಿಟ್ಬಿಡ್ತಾರಾ? ಫ್ರೆಂಡ್ಸ್ ಬಿಟ್ಬಿಡ್ತಾರಾ? ಯಾರು ಬಿಡಲ್ಲ. ಅದಕ್ಕೆ ಯೇಸು ಹೇಳಿದ್ದು, ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಯಾರಾದರೂ ತಂದೆಯನ್ನಾಗ್ಲಿ, ತಾಯಿಯನ್ನಾಗ್ಲಿ, ಹೆಂಡತಿಯನ್ನಾಗ್ಲಿ, ಮಕ್ಕಳನ್ನಾಗ್ಲಿ, ಸ್ವಂತ ಪ್ರಾಣವನ್ನಾಗ್ಲಿ ಪ್ರೀತಿಸಿದ್ರೆ ಅವನು ನನ್ನವನಾಗ್ಲಿಕ್ಕಾಗಲ್ಲ. ಸಾಧ್ಯನೇ ಇಲ್ಲ. ನೋ ಕಾಂಪ್ರಮೈಸ್. ಯಾರನ್ನಾದ್ರೂ ಪ್ರೀತಿ ಮಾಡಿ. ಅದು ನನ್ನ ಬಿಟ್ಟು ನೀವೆಲ್ಲ ಪ್ರೀತಿ ಮಾಡೋದಾದ್ರೆ ಎಲ್ಲಿಗೆ ಏನು ಪ್ರೀತಿ ಅದು? ಇನ್ ಕ್ರೈಸ್ಟ್ obey your parents. In Christ love your wife, respect your husband. In Christ love each one of us. Out of Christ lust.
ಇನ್ ಕ್ರೈಸ್ಟ್ ಮಾತ್ರ. ನಮ್ದು ಪೂರ್ತಿ ಔಟ್ ಆಫ್ ಕ್ರೈಸ್ಟ್. ಇನ್ ಕ್ರೈಸ್ಟ್ ಪ್ರಾಬ್ಲಮ್ ಇಲ್ಲಲ್ಲ, ಇನ್ ಕ್ರೈಸ್ಟ್ ಲೆಕ್ಕಾಚಾರ ಇಲ್ಲ. ಇನ್ ಕ್ರೈಸ್ಟ್ ಪ್ರೀತಿ 1 Corinthians 13, ಔಟ್ ಆಫ್ ಕ್ರೈಸ್ಟ್ ಪ್ರೀತಿ ನಾವು ಮಾಡ್ತಾ ಇರೋದು. ಸೇಡುಗಳ ಎಣಿಕೆಗೆ, ಸೊಕ್ಕುಗಳ ಎಣಿಕೆಗೆ, ಲೆಕ್ಕಾಚಾರಕ್ಕೆ ಜಾಗ ಇಲ್ಲ. ಎಲ್ಲಿ? ಇನ್ ಕ್ರೈಸ್ಟ್ ಲವಲ್ಲಿ. ನಮ್ಮ ಲವಲ್ ಇದೆಯಾ? ನಮ್ಮ ಗಂಡ ಹೆಂಡತಿ ಲವಲ್ ಇದೆಯಾ? ಇದೆಯಾ ಸರಿ? ಹೇಳು, ಸಾಕ್ಷಿ ಹೇಳು, ಇದೆಯಾ ಇಲ್ಲ ಅಂತ. ಇರೋದೇ ಅದು. ಮಿನಿಸ್ಟ್ರಿಲಿ ಟೀಮ್ ಮೆಂಬರ್ಸ್ ನಾವಿದೀವಲ್ಲ, ಇದೆಯಾ? ಇರೋದೇ ಅದು. ಇಲ್ಲಿ ಮೋಟಿವೇಶನ್ ಯಾವ್ದಂಗಾದ್ರೆ? ಫ್ಲೆಶ್ಶೇ. ಎಲ್ಲ ಪ್ಲೆಜರಲ್ಲೇ ಹೋಗ್ತಾ ಇರೋದು ಗಾಡಿ. ನಮ್ದು ಅಲ್ಲೆಲ್ಲೂಯ ಪ್ರೈಸ್ ರೋಡ್ ಎಲ್ಲ ನಡೀತಾ ಇರೋದು ಪ್ಲೆಜರಲ್ಲೇ, ನಾಟ್ ಇನ್ ದ ಸ್ಪಿರಿಟ್. ಮತ್ತೆ ಮರಿಯಮ್ಮನವ್ರನ್ನ ಸ್ವಲ್ಪ ಧ್ಯಾನ ಮಾಡಿ ನೋಡ್ಬೇಕು ನಾವು, ಅಲ್ವಾ? ಅವ್ರು ಹೇಗೆ ಹೇಳಿದ್ದಲ್ಲ, ಅದು ಅವ್ರ ಅನುಭವನೇ ಹೇಳಿದ್ದು, ಅವ್ರು ಅನುಭವಿಸ್ತಾ ಇದ್ದಿದ್ದು ಹೇಳಿದ್ದು ಏನು? ನನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ. ಸ್ತುತಿ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಬಿಕಾಸ್ ಮೈ ಸ್ಪಿರಿಟ್ ಈಸ್ ಟೇಕಿಂಗ್ ಪ್ಲೆಜರ್ ಆರ್ ರಿಜಾಯ್ಸಿಂಗ್ ಇನ್ ದ ಲಾರ್ಡ್. ಪ್ರಭುವಿನಲ್ಲಿ ನನ್ನ ಆತ್ಮ ಸಂತೋಷ ಪಡ್ತಾ ಇದೆ. ಅದಕ್ಕೆ ಆ ಸಂತೋಷ ಏನಾಗಿದೆ? ಸ್ತುತಿಯಾಗಿ ಬರ್ತಾ ಇದೆ. ನಮ್ಮ ಸ್ತುತಿ ಹೆಂಗ್ ಬರುತ್ತೆ? ಅಂದ್ರೆ ಕರಿಸ್ಮ್ಯಾಟಿಕ್ ಧ್ಯಾನದಲ್ಲಿ ಫಸ್ಟ್ ಸ್ತುತಿ ಸ್ತೋತ್ರ ಬರಲೇಬೇಕು, ಲಾಸ್ಟಿಗೆ ಒಂದು ಹಾಡಬೇಕು, ಸೆಂಟ್ರಲ್ಲಿ ಬೋರ್ ಆದಾಗ ನಿದ್ದೆ ಮಾಡದೇ ಇರಲಿಕ್ಕೆ ಒಂದು ಹಾಡಬೇಕು, ಮಧ್ಯಾಹ್ನ ಊಟ ಆದ ತಕ್ಷಣ ಎಲ್ಲರನ್ನ ಆಕ್ಟಿವ್ ಮಾಡಲಿಕ್ಕೆ ಒಂದು ಹಾಡಬೇಕು. ಕರೆಕ್ಟಾ? ಅದು ಯಾವ ಮೋಟಿವೇಶನ್? ಅದು ಫ್ಲೆಶಾ ಸ್ಪಿರಿಟಾ? ಆ ಫ್ಲೆಶ್ ಮಾಡೋ ಕೆಲಸಕ್ಕೆ ಸ್ಪಿರಿಟ್ ಕನೆಕ್ಷನ್ ಬೇರೆ ಕೊಡ್ತೀವಿ. ದಾವಿದನು ಆತ್ಮದಿಂದ ಕುಣಿದ, ನಾವು ಕುಣಿಯೋಣ ಅಂತ ಹೇಳ್ಬಿಟ್ಟು. ಕೆಲವು ಟೈಮ್ ಹೇಳ್ತಾರಲ್ಲ, ಕೆಲವರು ಡ್ಯಾನ್ಸ್ ಮಾಡಿಸಿದ್ದಾರೆ ಅಂತ. ನನ್ನ ಹತ್ರ ಯಾರು ಕೇಳಲ್ಲ, ಯಾಕಂದ್ರೆ ನಾವು ಮಾಡಿಸಿ ಗೊತ್ತಿಲ್ಲ, ಮಾಡ್ಸಕ್ಕೆ ಬರೋದೇ ಇಲ್ಲ. ಪಾಪ ಮಾಡಿಸೋರಿಗೆ ಕಷ್ಟ ಆಗುತ್ತೆ. ಸತ್ಯ ತಿಳ್ಕೊಂಡ್ಮೇಲೆ ಕಷ್ಟ ಆಗುತ್ತೆ. ತಿಳ್ಕೊಳ್ಳೋಕ್ಕಿಂತ ಮುಂಚೆ ಪಾಪ ಏನು ಮಾಡ್ಕೊಂಡು ಹೋಗ್ಬೋದು. ಈ ಡ್ಯಾನ್ಸು ಕುಣಿತಾ ಇಲ್ಲ ಅಂದ್ರೆ ಕೆಲವ್ರಿಗೆ ಧ್ಯಾನನೂ ಇಷ್ಟ ಆಗಲ್ಲ. ಧ್ಯಾನ ಇದಿಲ್ಲ ಅಂದ್ರೆ ಏನು ಧ್ಯಾನ? ಡ್ಯಾನ್ಸ್ ಬೇಕು, ಕುಣಿಸಬೇಕು, ಎಲ್ಲ ಬೇಕು, ಇದ್ರೇನೆ ಧ್ಯಾನಕ್ಕೊಂದು ಪ್ಲೆಜರ್, ಪವರ್. ಅದನ್ನು ನಾವು ಅನಾಯಿಂಟಿಂಗ್ ಅಂತೆಲ್ಲ ಕರಿತೀವಿ. ಆ ಕುಣಿತದಲ್ಲಿ 3-4 ಜನ ಸುಸ್ತಾಗಿ ಬಿದ್ದುಬಿಡ್ತಾರೆ. ಅಭಿಷೇಕ ಅಲ್ಲ, ಅದಿ ಪ್ಲೆಜರ್ ಹೆಚ್ಚಾಗಿ ಕುಡಿದ್ರು ಏನಾಗುತ್ತೆ? ಕುಡಿಯೋದು ಯಾಕೆ ಹೇಳಿ? ಪ್ಲೆಜರ್ಗೆ. ಕುಡಿದು ಈ ಪ್ಲೆಜರ್ ಹೆಚ್ಚಾಗಿದ್ರೆ ಏನಾಗುತ್ತಾರೆ? ತಕ್ಕ ದಿಮ್ಮಿ ಡ್ಯಾನ್ಸ್. ನೀವು ನೋಡಿಲ್ಲ? ಬಾರ್ಗಳಲ್ಲೆಲ್ಲ ಕುಡಿ ಸ್ಮೋಕ್ ಕುಣಿದು ಗಾಂಜಾ ಎಲ್ಲ ಹೊಡಿತಾರೆ, ಅವ್ರು ಕುಣಿತಾರೆ ನೋಡಿ, ಅವ್ರು ಡ್ಯಾನ್ಸ್ ಶುರು ಮಾಡ್ತಾರೆ. ಎಲ್ಲ ಮದುವೆಯಲ್ಲೆಲ್ಲ ಚೆನ್ನಾಗಿ ಕುಡಿಸ್ತಾರೆ. ಫಸ್ಟ್ ಕುಡಿಸ್ಬಿಟ್ಟು ಕುಡಿಸಿದ್ರೆ ಸಾಕು, ಅದು ಕುಣಿಯುತ್ತೆ. ಆ ಪ್ಲೆಜರ್ಗೆ ಏನು ಮಾಡ್ತಾರೆ? ಕುಣಿತಾರೆ. ಕುಣಿದು ಹೆಂಡತಿ ಯಾರು, ಮಗಳು ಯಾರು, ಅಮ್ಮ ಯಾರು, ತಂಗಿ ಯಾರು, ಅಕ್ಕ ಅದು ಗೊತ್ತಿಲ್ಲ, ಯಾರು ಇಟ್ಕೊಂಡು ಹೋಗೋಕೆ ಕುಣಿತಾರೆ ಅದಕ್ಕೆ. ಆಮೇಲೆ ಕುಣಿದು ಜಾಸ್ತಿ ಆಗಿ ಪ್ಲೆಜರ್ ಹೆಚ್ಚಾಗಿ ಬಿದ್ದುಬಿಡ್ತಾರೆ. ಇವತ್ತು ಕರಿಸ್ಮ್ಯಾಟಿಕಲ್ ಆಗ್ತಿರೋದು ಅದೇ. ನಾವೇನು ಹೇಳ್ತೀವಿ? ಅನಾಯಿಂಟಿಂಗ್ ಇಂದ ಬಿದ್ದುಬಿಟ್ರು ಅಂತ. ಅನಾಯಿಂಟಿಂಗ್ ಇಂದಲ್ಲ, ಇದೊಂಥರ ಪ್ಲೆಜರ್. ಅದು ಪ್ಲೆಜರ್ ಬೇರೆ ಬೇರೆ ಥರ ಪ್ಲೆಜರ್ ಬರುತ್ತಿದೆ, ಅದ್ರಲ್ಲಿ ಬೀಳ್ತಾರೆ. ಟೋಟಲ್ ಇವತ್ತು ಈ ಪ್ಲೆಜರ್ ಇಲ್ಲ ಅಂದ್ರೆ ಏನು ನಡೆಯಲ್ಲ. ಎಲ್ಲ ಒಂದು ಪ್ಲೆಜರ್ಗೋಸ್ಕರನೇ. ಈ ಹಬ್ಬ ಅಂತ ಮಾಡ್ತೀವಲ್ಲ, ಯಾಕೆ ಹೇಳಿ? ಕುಣಿತಾ ಇರುತ್ತಾ? ಡ್ರಮ್ ಸೆಟ್ ಇರುತ್ತಾ? ಟಕ 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 ಬಾರ್ಸು. ಈ ಬಾರ್ಸೋರಿಗೆ ಫಸ್ಟಿಗೆ ಒಳಗೆ ಹಾಕಬೇಕು. ಇವ್ರು ಹಾಕಿದ್ರೆ ಪವರ್ ಜಾಸ್ತಿ. ಇದ್ರ ಕುಣಿತಾ, ಅದ್ರ ಜೊತೆ ಕೇರ್ ಎಳುತ್ತಾ, ಇದ್ರಲ್ಲಿ ಏನು ಎಲ್ಲ ಕುಣಿದು ಮಲ್ಕೊಬಿಡೋದು. 3 ದಿನ ಹಬ್ಬ ಮಾಡಿ ಆಯ್ತು. ಹಬ್ಬ ಎಲ್ಲ ಊರಲ್ಲಿ ಇದೆ. ಈ ಹಬ್ಬ ಇಲ್ಲ ಅಂದ್ರೆ ಏನ್ ಚರ್ಚೆ, ಏನು ಪ್ರಾರ್ಥನೆ, ಅಲ್ವಾ? ಈ ಕುಣಿತ, ಡ್ಯಾನ್ಸು, ಇದೆಲ್ಲ ಲೈಟಿಂಗ್ಸ್, ಇದೆಲ್ಲ ಇದ್ರೇನೆ ನಮಗೊಂದು ಖುಷಿ. ಹಬ್ಬ ಮಾಡ್ತೀವಿ, ಲೈಟಿಂಗ್ ಇಲ್ಲದೆ ಮಾಡೋಕ್ಕಾಗತ್ತಾ? ಲೈಟ್ ಎಲ್ಲ ಇಲ್ಲದೆ, ಏನು ಇಲ್ಲದೆ, ಡೆಕೋರೇಷನ್ ಇಲ್ಲದೆ, ಪೇಂಟ್ ಇಲ್ಲದೆ ನಾವು ಮಾಡ್ಲಿಕ್ಕಾಗತ್ತಾ? ಮಾಡೋಕ್ಕಾಗಲ್ಲ. ಇದೆಲ್ಲ ಬೇಕೇ ಬೇಕು. ಇದಿದ್ರೇನೆ. ವಾಕ್ಯ ಏನು ಹೇಳುತ್ತೆ? ನಾವು ಶರೀರ ಸ್ವಭಾವದ ಹಂಗಿನಲ್ಲಿ ಇಲ್ಲ. ದೋಸ್ ಹೂ ಆರ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ಇರುವವರೇ, ಕ್ರಿಶ್ಚಿಯನ್ಸೇ ಅಲ್ಲ, ಕ್ರಿಸ್ತನಲ್ಲಿ ಇರುವವರೇ, ವಿಶ್ವಾಸದ ಮುಖಾಂತರ ಕೃಪೆಯಿಂದ ಕ್ರಿಸ್ತನಲ್ಲಿ ಬಂದ ಕ್ರೈಸ್ತ ವಿಶ್ವಾಸಿಗಳೇ, ನಾವು ಶರೀರ ಸ್ವಭಾವದ ಹಂಗಿನಲ್ಲಿ ಇಲ್ಲ, ಅದರ ಆಶಾಪಾಶಗಳಿಗೆ ಅನುಗುಣವಾಗಿ ಬಾಳುವ ಹಂಗಿನಲ್ಲಿ ಇಲ್ಲ.
ಆದುದರಿಂದ ಬಿಕಾಸ್ ಆಫ್ ದಟ್ ಯು ಕ್ಯಾನ್ ಮಾಸ್ಟರ್ ದ ಸಿನ್, ಯು ಕ್ಯಾನ್ ಮಾಸ್ಟರ್ ದ ಡಿಸೈರ್ಸ್ ಆಫ್ ದ ಫ್ಲೆಶ್. ಆದುದರಿಂದ ನಿನಗೆ ಇದನ್ನ ಜಯಿಸ್ಲಿಕ್ಕಾಗುತ್ತೆ. ಯಾವುದನ್ನ ಜಯಿಸ್ಲಿಕ್ಕಾಗುತ್ತೆ? ಶರೀರದ ಇಚ್ಛೆಗಳನ್ನು ಜಯಿಸ್ಲಿಕ್ಕಾಗುತ್ತೆ, ಪಾಪವನ್ನು ಜಯಿಸ್ಲಿಕ್ಕಾಗುತ್ತೆ, ಲೋಕವನ್ನು ಜಯಿಸ್ಲಿಕ್ಕಾಗುತ್ತೆ. ಆಗೋದಿಲ್ಲ ಅಂತ ಯಾಕೆ ಹೇಳ್ತಾ ಇದೆಯಾ ಅಂದ್ರೆ, ಯು ನೆವರ್ ಟ್ರೈಡ್ ಇನ್ ಗಾಡ್ಲಿ ವೇ. ದೈವಿಕವಾದ ರೀತಿಯಲ್ಲಿ ನೀನು ಟ್ರೈ ಮಾಡಿಲ್ಲ. ಯು ಟ್ರೈಡ್ ಇನ್ ಯೋರ್ ವೇ, ಯು ಟ್ರೈ ಟು ಸಪ್ರೆಸ್ ಇಟ್. ನೀನು ಅದನ್ನ ಅದುಮೋದು ಅಂತೀಯಲ್ಲ, ಅದನ್ನ ಕೂರಿಸ್ಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ಯಾ, ಅದರಿಂದ ಒದ್ದಾಟ ಆಗ್ತಾ ಇದೆ. ನೋ, ಲೆಟ್ ದ ಸ್ಪಿರಿಟ್ ಡೂ ಇಟ್ ಥ್ರೂ ಯು. ಲೆಟ್ ದ ಹೋಲಿ ಸ್ಪಿರಿಟ್ ಡೂ ಇಟ್ ಥ್ರೂ ಯು. ಪವಿತ್ರಾತ್ಮ ನಿನ್ನ ಮುಖಾಂತರ ಮಾಡಲಿ. ಡೂ ಸಮಥಿಂಗ್ ಫಾರ್ ದ್ಯಾಟ್. ಅದಕ್ಕಾಗಿ ಏನಾದರೂ ಮಾಡು. ಅದಕ್ಕೆ ನಾನು ಹೇಳಿದ್ದು, ಒಂದು ಕನ್ಸಿಡರ್. ಆ ವಾಕ್ಯ ಓದೋಣ, ರೋಮ 6:11. ಅಂತೆಯೇ ನೀವು ಸಹ ಪಾಪದ ಪಾಲಿಗೆ ಸತ್ತವರೆಂದು ದೇವರಿಗಾಗಿ ಮಾತ್ರ ಯೇಸು ಕ್ರಿಸ್ತರಲ್ಲಿ ಜೀವಿಸುವವರೆಂದು ಪರಿಗಣಿಸಿರಿ. ಇದು ಫಸ್ಟ್ ಇಲ್ಲಾಗಬೇಕು. ಎಲ್ಲಾಗಬೇಕು? ಮೈಂಡಲ್ಲಿ, ಇದು ನಮ್ಮ ಮನಸ್ಸಲ್ಲಿ ಆಗ್ಬೇಕು ಫಸ್ಟ್. Those who are in Christ can do this. Those who are not in Christ cannot do this. ಕ್ರಿಸ್ತನಲ್ಲಿ ಬಂದವರಿಗೆ, ಇರುವವರಿಗೆ ಇದು ಸಾಧ್ಯ ಇದೆ. ಕ್ರಿಸ್ತನಲ್ಲಿ ಬಾರದೇ ಇದ್ದವರಿಗೆ ಸಾಧ್ಯನೇ ಇಲ್ಲ. ಮತ್ತು ಸಾಧಿಸಬೇಕಾದ್ರೆ ಕ್ರಿಸ್ತನಲ್ಲಿಗೆ ಬರಬೇಕು. ಹೇಗೆ ಬರೋದು? ಅದಕ್ಕೆ ಬೇಕಾದ ವಾಕ್ಯೋಪದೇಶ ಕೇಳಬೇಕು, ಶುಭ ಸಂದೇಶ ಕೇಳಬೇಕು. ಕೇಳಿ 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 ವಿಶ್ವಾಸದಿಂದಲೂ ಕೃಪೆಯಿಂದಲೂ ಕ್ರಿಸ್ತನಲ್ಲಿ ಬರಬೇಕು, ಬಂದು ಕುತ್ಕೋಬೇಕು. ಇನ್ ಕ್ರೈಸ್ಟ್ ಯು ಕ್ಯಾನ್. ಅದನ್ನೇ ಹೇಳಿದ್ದು 2 Corinthians 2:14 ನಲ್ಲಿ ಒಂದು ವಾಕ್ಯ ಇದೆ, ಇನ್ ಕ್ರೈಸ್ಟ್ ವಿ ಆರ್ ಕಾನ್ಕರರ್ಸ್ ಅಂತ. ನಾವು ಆಲ್ವೇಸ್ ವಿ ಆರ್ ವಿಕ್ಟೋರಿಯಸ್. ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ, ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಸದಾ ವಿಜಯೋತ್ಸವದತ್ತ ನಡೆಸುವ ಹಾಗೂ ಕ್ರಿಸ್ತ ಜ್ಞಾನವೆಂಬ ಪರಿಮಳವನ್ನು ಎಲ್ಲೆಡೆಯಲು ನಮ್ಮ ಮೂಲಕ ಪಸರಿಸುವ ದೇವರಿಗೆ ವಂದನೆಗಳು. ಈ ಕ್ರಿಸ್ತ ಜ್ಞಾನ ಎಂಬ ಪರಿಮಳ ಬೇಡ ಈಗ, ಅದಲ್ಲಿ ಇರಲಿ. ಆದ್ರೆ ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಸದಾ ವಿಜಯೋತ್ಸವದಲ್ಲಿ ನಡೆಸುವ ದೇವರು. ಹೂ ಇಸ್ ಲೀಡಿಂಗ್ ಅಸ್? ಗಾಡ್ ಲೀಡ್ಸ್ ಅಸ್ ಇನ್ ಕ್ರೈಸ್ಟ್. ಹಾಗೆ ಇದೆ ಅಲ್ವಾ ವಾಕ್ಯ? ಇಂಗ್ಲಿಷಲ್ಲಿ ಏನಂತ ಇದೆ? 2 Corinthians 2:14 ಏನಂತ ಇದೆ? ಇನ್ ಆರ್ಡರ್ ದಟ್ ಇನ್ ಕ್ರೈಸ್ಟ್ ಇದೆಯಾ? ಇನ್ ಕ್ರೈಸ್ಟ್ ಜೀಸಸ್ ದ 2 Corinthians ಅಲ್ಲ, ಓಕೆ, 2 Corinthians 2:14. 2 ಕೊರಿಂಥ 2:14. ಇದು ನಿಮ್ಮ ಹೃದಯಕ್ಕೆ ಹೋಗ್ಲಿ. ಯೇಸು ನಾಮದಲ್ಲಿ ಇದೆಲ್ಲ ಆಲೋಚನೆಗಳು ನಮ್ಮ ಹೃದಯದಲ್ಲಿ ಇದು ನೆಲೆಗೊಳ್ಳಲಿ. ಬಟ್ ಥ್ಯಾಂಕ್ಸ್ ಬಿ ಟು ಗಾಡ್ ಹೂ ಇನ್ ಕ್ರೈಸ್ಟ್ ಆಲ್ವೇಸ್ ಲೀಡ್ಸ್ ಅಸ್. ಗಾಡ್ ಆಲ್ವೇಸ್ ಲೀಡ್ಸ್ ಅಸ್ ಇನ್ ಟ್ರಯಂಫಲ್ ಪ್ರೊಸೆಷನ್. ಒಂದು ಜಯದ ಒಂದು ಪ್ರೊಸೆಷನ್, ಜಯಭರಿತವಾದ ಒಂದು ಮೆರವಣಿಗೆ. ಯುದ್ಧದಲ್ಲಿ ಗೆದ್ದ ಮೇಲೆ ಮೆರವಣಿಗೆ ಮಾಡ್ತೀವಲ್ಲ, ಯಾವುದಾದ್ರೂ ಸ್ಪೋರ್ಟ್ಸಲ್ಲೆಲ್ಲ ಕಪ್ಪೆಲ್ಲ ಗೆದ್ಕೊಂಡು ಬಂದ ಮೇಲೆ ಮೆರವಣಿಗೆ ಮಾಡ್ತೀವಿ, ಎಲೆಕ್ಷನಲ್ಲಿ ಗೆದ್ದ ಮೇಲೆ ಒಂದು ಮೆರವಣಿಗೆ ಮಾಡ್ತೀವಿ. ಆ ರೀತಿಯಲ್ಲಿ ಒಂದು ಜಯದ ಸಂಭ್ರಮ ಇದರಲ್ಲಿ ನಮ್ಗೆ ಜೀವಿಸ್ಲಿಕ್ಕೆ ಆಗ್ಬೇಕಾದ್ರೆ ಅದು ಯಾವಾಗ ಸಾಧ್ಯ? ಹೂ ಇನ್ ಕ್ರೈಸ್ಟ್ ಕ್ರಿಸ್ತನಲ್ಲಿ ಇರುವವರಿಗೆ ಮಾತ್ರನೇ ಸಾಧ್ಯ. ನಾಟ್ ಕ್ರಿಶ್ಚಿಯನ್ಸ್, ಕ್ರಿಸ್ತನಲ್ಲಿ ಇರುವವರು. ಓಕೆ, ಲೀಡ್ಸ್ ಅಸ್ ಇನ್ ಟೈಮ್ ಟು ಪ್ರೊಸೀಡ್. ಯಾರು ಲೀಡ್ ಮಾಡ್ತಾರೆ? ಥ್ಯಾಂಕ್ಸ್ ಬಿ ಟು ಗಾಡ್ ಹೂ ಲೀಡ್ಸ್ ಅಸ್. ಥ್ಯಾಂಕ್ಸ್ ಬಿ ಟು ಹೋಲಿ ಸ್ಪಿರಿಟ್ ಹೂ ಲೀಡ್ಸ್ ಅಸ್. ನಾವೇನು ಲೀಡ್ ಮಾಡೋದಿಲ್ಲ, ನಮ್ಗಾಗಲ್ಲ. ನಮ್ಮ ಒಳಗಡೆ ದೇವರು ಕೊಟ್ಟಿರ್ತಕ್ಕಂಥ ಆತ್ಮನ ಸಹಾಯದಿಂದ, ಬೈ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್, ವಿ ಕ್ಯಾನ್ ಓವರ್ಕಮ್, ವಿ ಕ್ಯಾನ್ ಮಾಸ್ಟರ್ ದ ಸಿನ್ ಆ್ಯಂಡ್ ದ ಫ್ಲೆಶ್ ನೇಚರ್. ನಮ್ಮ ಒಳಗಡೆ ದೇವರು ಕೊಟ್ಟಂತ ಆ ಪವಿತ್ರಾತ್ಮನ ಸಹಾಯದಿಂದ ಮಾತ್ರನೇ ಪಾಪವನ್ನು, ಲೋಕವನ್ನು, ಶರೀರದ ಇಚ್ಛೆಯನ್ನು ನಮಗೆ ಜಯಿಸಬಹುದು. ನಾಟ್ ಸಪ್ರೆಸಿಂಗ್, ನಾಟ್ ಕಂಟ್ರೋಲಿಂಗ್, ನಾಟ್ ಪುಟ್ಟಿಂಗ್ ಅಂಡರ್ ಕಂಟ್ರೋಲ್ ಬೈ ಪ್ರೆಷರ್, ಬೈ ಫೋರ್ಸ್, ನೋ, ಬಟ್ ಓವರ್ಕಮಿಂಗ್ ಇಟ್. ಓವರ್ಕಮ್ ಮಾಡಲು ಪ್ರೆಷರ್ ಇರೋದಿಲ್ಲ, ಟೆನ್ಷನ್ ಇರೋದಿಲ್ಲ, ಡಿಪ್ರೆಷನ್ಗೆ ಹೋಗೋದಿಲ್ಲ, ರಿಜಾಯ್ಸಿಂಗಿಗೆ ಹೋಗ್ತೀರಾ. ನೀವು ಓವರ್ಕಮ್, ಯು ವಿಲ್ ನಾಟ್ be depressed, but we will be rejoicing. ಮರಿಯಳು ರಿಜಾಯ್ಸಿಂಗ್, ಅವಳು ಆತ್ಮದಲ್ಲಿ ಆನಂದ ಪಟ್ಟಳು.
ಪೌಲರು ಅದನ್ನೇ ಹೇಳ್ತಾರೆ, ರಿಜಾಯ್ಸ್ ಇನ್ ದ ಲಾರ್ಡ್. ಸುಮ್ಮನೆ ರಿಜಾಯ್ಸ್ ಅಂತ ಹೇಳಿಲ್ಲ, ರಿಜಾಯ್ ಸಂತೋಷ ಪಡಿ ಅಲ್ಲ ಹೇಳಿದ್ದು, ಕರ್ತನಲ್ಲಿ, ದೇವರಲ್ಲಿ, ಪ್ರಭುವಿನಲ್ಲಿ, ಪರಿಶುದ್ಧ ಆತ್ಮನಲ್ಲಿ ಹರ್ಷಿಸಿರಿ, ಆನಂದಿಸಿರಿ, ಸದಾ ಆನಂದಿಸಬೇಕು ಎಂದು ಒತ್ತಿ ಹೇಳುತ್ತೇನೆ. ಅದೇ ಸಾಧ್ಯ, ಅದೇ ಸಾಧ್ಯ ಆಗಬೇಕು. ಹೇಗೆ ಆನಂದಿಸ್ಲಿಕ್ಕಾಗತ್ತೆ? ಯಾರು ಹೇಳ್ತೀರಾ? ಹೌ ಯು ಕ್ಯಾನ್ ರಿಜಾಯ್ಸ್ ಆಲ್ವೇಸ್ ಇನ್ ದ ಲಾರ್ಡ್? ಈಸ್ ಇಟ್ ಪಾಸಿಬಲ್ ಟು ರಿಜಾಯ್ಸ್? ಹೇಗೆ? ನಾವಿದನ್ನು ಸಾಧಾರಣವಾಗಿ ಪ್ರೈಸ್ ಅಂಡ್ ವರ್ಶಿಪ್ ಮಾಡಬೇಕಾದ್ರೆ ಅಲ್ಲಿ ಯೂಸ್ ಮಾಡ್ತೀವಿ, ತಪ್ಪೇನೂ ಇಲ್ಲ, ಮಾಡೋಣ. ಆದರೂ ಸತ್ಯ ಅರ್ಥಕೊಂಡು ಈ ಹೊಸದಾಗಿ ಬರೋರಿಗೆ ಸ್ವಲ್ಪ ಅದನ್ನೆಲ್ಲ ಹೇಳಿ ಮೋಟಿವೇಟ್ ಮಾಡಬೇಕಾಗತ್ತೆ. ನಾವು ಏನು ಮಾಡೋದು, ಪರಿಸ್ಥಿತಿ ಆಗಿದೆ, ಹದಗೆಟ್ಟು ಹೋಗ್ಬಿಟ್ಟಿದೆ. ಅದರಿಂದ ನಾವು ಆ ಲೆವೆಲ್ಗೆ ಮೋಟಿವೇಟ್ ಮಾಡಬೇಕು. ಬಾಲನೆ ಹೇಳಿದಂಗೆ ಅವಾಗ ಹೇಳ್ತಾರೆ, ಅವ್ರವ್ರಿಗೆ ಅವ್ರವ್ರ ಥರನೇ. ಸೊ ಅದ್ರ ತೀರಾ ಆ ಮಟ್ಟಕ್ಕೆ ಹೋಗ್ಬಿಟ್ರಿ ನಾವೇ ಏನೋ ಆಗೋ ಸಾಧ್ಯತೆ ಇರುತ್ತೆ, ಬೇಡ. ಏನಿವೆ, ಬಟ್ ಜೀಸಸ್ ಎಲ್ಲೂ ಆ ಥರ ಮಾಡಿಲ್ಲ. ನಾವೀಗ ಮಾಡೋಣ ಸ್ವಲ್ಪ, ಯಾಕಂದ್ರೆ ಎತ್ತಬೇಕಲ್ಲ, ಹೇಳೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಎನಿವೆ, ಪ್ಲೀಸ್ ಬೇರ್ ಮೀ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಾರ್ದಿದ್ದೆಲ್ಲ ವಿಷಯದಲ್ಲಿ. ಆದರೂ ಕೂಡ ಈಗ ನಾವಿರೋ ಪರಿಸ್ಥಿತಿಗೆ ಅಡ್ಜಸ್ಟ್ಮೆಂಟಲ್ಲಿ ಹೋಗೋದಿಲ್ಲ, ಒಬ್ಬರು ಬರಲ್ಲ. ಏನು ಮಾಡೋದು? ಏನು ಹೇಳ್ತಾ ಬಂದೆ ನಾನು? ರಿಜಾಯ್ಸಿಂಗ್ ಯಾವಾಗ ಆಗುತ್ತೆ? ರಿಜಾಯ್ಸಿಂಗ್ ಯಾವಾಗ ಆಗುತ್ತೆ ಅಂದರೆ, ಯಾವಾಗ ಗೆಲ್ತಿರುವಾಗ ಮಾತ್ರ. ದಟ್ ರಿಜಾಯ್ಸಿಂಗ್. ಅದು ಪ್ರತಿದಿನ ಅವಕಾಶ ಇದೆ. ಇವತ್ತು ಒಂದು ಕೋಪ ಮಾಡ್ಕೊಳ್ಳೋ ಸಂದರ್ಭ ಬಂತು, ಆದರೆ ನೀನು ಅದನ್ನು ಗೆದ್ದುಬಿಟ್ಟೆ. ದ್ಯಾಟ್ ಈಸ್ ಹೌ ಯು ಕ್ಯಾನ್ ರಿಜಾಯ್ಸ್ ಇನ್ ದ ಲಾರ್ಡ್. ಇವತ್ತೊಂದು ಪಾಪ ಮಾಡಲಿಕ್ಕೆ ಒಂದು ಫ್ರೀ ಆಫರ್ ಸಿಕ್ತು, ಬೈ ಒನ್ ಗೆಟ್ ಟು ಫ್ರೀ, ಯಾವುದೋ ಒಂದು ಪಾಪ, ಓಕೆ. ಆದರೆ ನೀನೇನು ಮಾಡಿಬಿಟ್ಟೆ? ಗೆದ್ದು ಬಿಟ್ಟೆ. ಟ್ರಯಂಫಲ್ ಪ್ರೊಸೆಷನ್. ಗೆದ್ದೇ, ಕಪ್ಪೆತ್ತಿ ಹಿಡ್ಕೊಳ್ಳೋದು. ಸೊ ಆ ರೀತಿಯಲ್ಲಿ ಕುಣಿದಾಡೋದು, ರಿಜಾಯ್ಸಿಂಗ್ ಇನ್ ದ ಲಾರ್ಡ್. ಯಾರೋ ಒಬ್ರು ಕಪಾಳಕ್ಕೊಂದು ಹೊಡೆದ್ಬಿಟ್ರು, ನಾಳಾಗಿ ಹೋಗುವಂತ, ಆಗ ಇನ್ನೊಂದು ಕೆನ್ನೆ ಕೊಡ್ಲಿಕ್ಕೆ ಆಯ್ತು. ಟ್ರಯಂಫಲ್ ಪ್ರೊಸೆಷನ್ ಅಲ್ಲಿ ತೋರಿಸ್ತೇವೆ, ಗೆದ್ದೇ. ಗೆಲ್ಲಿಕ್ಕಾಗುತ್ತಾ? ಗೆಲ್ಲಿಕ್ಕಾಗುತ್ತೆ. ಇನ್ ಕ್ರೈಸ್ಟ್ ಯು ಕ್ಯಾನ್, ಔಟ್ ಆಫ್ ಕ್ರೈಸ್ಟ್ ಯು ಕ್ಯಾನಾಟ್. ಯು ಕ್ಯಾನ್ ಹೊಡೆದ್ರು ಕೂಡ ಬರೋದಿಲ್ಲ. ಗಾಡ್ ಬ್ಲೆಸ್ ಯು ಹೇಳ್ಬೋದು, ನಾಟಕ ಮಾಡ್ಕೊಂಡು ಆ ಕಡೆ ಹೋದ್ಮೇಲೆ ಅದು ಬೇರೆನೆ. ಇಷ್ಟು ದಿವಸ, ಇಷ್ಟು ವರ್ಷ ನಾವು ಮಾಡಿ ಪೂರ್ತಿ ಇದೇನೆ, ಸಪ್ರೆಸ್ ಮಾಡಿ 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 ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀವಿ. ಸ್ಪಿರಿಚುವಲ್ ಡಿಪ್ರೆಷನ್. ನಾವೇ ಯಾರ್ದೂ ಅಲ್ಲ, ನಾವೇ, ನಮ್ಮ ಕುಟುಂಬ, ನಮ್ಮ ಟೀಮಲ್ಲಿ ಇರೋರೆ ನಾವುಗಳೇ, ನಾನು ನೀವು ಎಲ್ಲರೂ ಓವರ್ಕಮ್ ಮಾಡ್ತಾ ಇಲ್ಲ. ಕಳೆದ ದಿವಸಗಳಲ್ಲೆಲ್ಲ ದೇವರು ಪ್ರಕಟಣಾ ಪುಸ್ತಕದ ಸುಮಾರು ವಾಕ್ಯದಲ್ಲಿ ಹೇಳಿದ್ದು, 7 ಸಭೆಗಳಿಗೆ 7 ಸಾರಿ ಹೇಳಿದ್ದಾರೆ, ಓವರ್ಕಮ್ 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 ಓವರ್ಕಮ್, ಜಯ 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 ಅಂತ. ಜಯ ಗಳಿಸೋನಿಗೆ ಇರೋದು ಇದು ಅಂತ. ನಾವು ಅದನ್ನು ಈ ರೀತಿ ಜಯ ಗಳಿಸೋದು ಅಂದ್ರೆ ಈ ಥರ. ಎವ್ರಿ ಡೇ ಚಾಯ್ಸ್ ಇರುತ್ತೆ, ಅಪರ್ಚುನಿಟಿ ಇರುತ್ತೆ, ಓವರ್ಕಮ್ ಮಾಡಬೇಕು. ಎವ್ರಿ ಡೇ ಓವರ್ಕಮ್ ಮಾಡಬೇಕಾದ್ರೆ ಎವ್ರಿ ಡೇ ವಿ ನೀಡ್ ಟು ಕನ್ಸಿಡರ್, ಸತ್ತೋಗ್ಬಿಟ್ಟಿದ್ದೀನಿ ನಾನು, ಹೆಂಡತಿ ಪಾಲಿಗೆ ನಾನು ಸತ್ತೋಗ್ಬಿಟ್ಟಿದ್ದೀನಿ, ಗಂಡನ ಪಾಲಿಗೆ ನಾನು ಸತ್ತೋಗ್ಬಿಟ್ಟಿದ್ದೀನಿ, ಮಕ್ಕಳ ಪಾಲಿಗೆ ಸತ್ತೋಗ್ಬಿಟ್ಟಿದ್ದೀನಿ, ಫ್ರೆಂಡ್ಸ್ ಪಾಲಿಗೆ ಸತ್ತೋಗ್ಬಿಟ್ಟಿದ್ದೀನಿ, ಲೋಕದ ಪಾಲಿಗೆ ಸತ್ತೋಗ್ಬಿಟ್ಟಿದ್ದೀನಿ. ಇವರಿಷ್ಟರ ಪಾಲಿಗೆ ಸತ್ರ ಸಾಲ. ಎಷ್ಟು ಹೇಳ್ತಾರಲ್ಲ, ನನ್ನ ಪ್ರಾಣವನ್ನೂ ದ್ವೇಷಿಸೋದ ಹೊರತು, ಅಂದ್ರೆ ನನ್ನ ಪಾಲಿಗೂ ನಾನು ಸತ್ತೋಗ್ಬೇಕು. ಆಗ ಕ್ರಿಸ್ತನಿಗಾಗಿ ಜೀವಿಸ್ಬೋದು. ಯಾಕೆ ಮುಖ ಬಾಡಿದೆ? ಮೋಟಿವೇಟ್ ಆಗ್ರಿ ಸ್ವಲ್ಪ. ನಾನು ಹೇಳಿ ಯಾರು ಮೋಟಿವೇಟ್ ಆಗಲ್ಲ ಅಂತ ಗೊತ್ತು. ನಮ್ಮ ಆತ್ಮದ ಶಕ್ತಿಯಿಂದ ಮೋಟಿವೇಟ್ ಆಗಬೇಕು, ಆ ಜಾಯಿಂದ, ಅಥವಾ ಶರೀರದ ಒಂದು ಪ್ಲೆಷರಿಂದ ಮೋಟಿವೇಟ್ ಆಗಬೇಕು. ಈ ಪವರ್ ಇಲ್ಲದೆ ನಮಗೆ ಮುಂದಕ್ಕೆ ಹೋಗ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದು ಒತ್ತಾಯ ಪಡಿಸಲೇಬೇಕು ಮುಂದಕ್ಕೆ ಹೋಗ್ಬೇಕಾದ್ರೆ. ಈ ಲೋಕದಲ್ಲಿ ಮುಂದಕ್ಕೆ ಹೋಗ್ಬೇಕಾದ್ರೆ ಮೋಟಿವೇಶನ್ ಬೇಕು. ಈಗ ಈ ಮನೆ ಕಟ್ಟಬೇಕಾದ್ರೆ ಒಂದು ಮೋಟಿವೇಶನ್ ಇತ್ತೋ ಇಲ್ಲೋ ಮನೆ ಕಟ್ಟಿದವರಿಗೆ? ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ. ಏನೋ ಒಂದು ಮೋಟಿವೇಶನ್ ಇದ್ದಿದ್ದಕ್ಕೆ ತಾನೇ ಕಟ್ಟಿದ್ದು. ನೀವು ಮನೆ ಕಟ್ಟಿದ್ದಲ್ಲ, ನಾವು ಮನೆ ಕಟ್ಟೋದು ಅಷ್ಟೇ. ಪ್ರತಿ ಒಂದು ಮಾಡೋದಕ್ಕೊಂದು ಮೋಟಿವೇಶನ್ ಬೇಕು ಅಲ್ವಾ? ಮನೇಲಿ ಪ್ರಾರ್ಥನೆ ಇಡ್ಲಿಕ್ಕೂ ಒಂದು ಮೋಟಿವೇಶನ್ ಬೇಕು ಅಲ್ವಾ? ಸೊ
ಪ್ರತಿಯೊಂದಕ್ಕೊಂದು ಮೋಟಿವೇಶನ್ ಬೇಕಾದ್ರೆ ವಾಟ್ ಈಸ್ ಮೋಟಿವೇಟಿಂಗ್ ಯು ಈಸ್ ಇಂಪಾರ್ಟೆಂಟ್. ವೆದರ್ ಇಟ್ ಇಸ್ ಫ್ಲೆಶ್ ಆರ್ ದ ಸ್ಪಿರಿಟ್. ಆತ್ಮ ನಿನ್ನನ್ನು ಮೋಟಿವೇಟ್ ಮಾಡ್ತಾ ಇದೆಯಾ, ಶರೀರ ಮೋಟಿವೇಟ್ ಮಾಡ್ತಾ ಇದೆಯಾ? ಶರೀರ ಮೋಟಿವೇಟ್ ಮಾಡ್ತಾ ಇರೋದಾದ್ರೆ ಯು ಕ್ಯಾನ್ ನಾಟ್ ಪ್ಲೀಸ್ ಗಾಡ್. ಸ್ಪಿರಿಟ್ ಈಸ್ ಮೋಟಿವೇಟಿಂಗ್, ಯು ಕ್ಯಾನ್ ಪ್ಲೀಸ್ ಗಾಡ್. ಇನ್ ಸ್ಪಿರಿಟ್ ಯು ಕ್ಯಾನ್ ಪ್ಲೀಸ್ ಗಾಡ್, ಇನ್ ಫ್ಲೆಶ್ ಯು ಕ್ಯಾನ್ ಪ್ಲೀಸ್ ಯುವರ್ ಸೆಲ್ಫ್ ಅಷ್ಟೇ. ಅದರಿಂದ ಪ್ರಾರ್ಥಿಸೋಣ. ಸಾಕು, ಸಮಯ ತುಂಬಾನೇ ಆಯಿತು, ವಿಷಯನೂ ತುಂಬಾನೇ ಆಯಿತು. ಇದನ್ನ ಮನೆಗೆ ಹೋಗಿ ಧ್ಯಾನ ಮಾಡೋಣ. ಈ ದಿವಸಗಳಲ್ಲಿ ದೇವರಾತ್ಮ ನಮಗೆ ಏನೇನು ಆಲೋಚನೆ ಕೊಟ್ಟಿದ್ದಾರೋ ಎಲ್ಲವನ್ನ ನಾವು ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ್ರೆ ನಮಗೆ ಶಕ್ತಿ ಸಿಗುತ್ತೆ ಅದನ್ನು ಜೀವಿಸಲಿಕ್ಕೆ. ಖಂಡಿತವಾಗ್ಲೂ ವಿ ಕ್ಯಾನ್ ಮಾಸ್ಟರ್. ಫಸ್ಟ್ ವಿ ನೀಡ್ ಟು ಲರ್ನ್ ಹೌ ಟು ಮಾಸ್ಟರ್ ಮೈ ಸೆಲ್ಫ್. ಇನ್ನೊಂದು ದಿವಸ ನೋಡೋಣ. ಸೆಲ್ಫ್ ಮಾಸ್ಟರಿಂಗ್ ಸೆಲ್ಫ್ ಸಾಧ್ಯವಾದ್ರೆ ನಾಳೆ ನೋಡೋಣ, ಆಯ್ತಾ? ಸ್ವಲ್ಪ ಮಾಸ್ಟರಿಂಗ್ ಸೆಲ್ಫ್. ಹೊರಗಡೆ ಮಾಸ್ಟರಿಂಗ್ ಹೇಗೋ ಮಾಡ್ಬಿಡ್ತೀವಿ, ಒಳಗಡೆ ಮಾಸ್ಟರಿಂಗ್ ಮಾಡಬೇಕಲ್ಲ. ಪ್ರಾರ್ಥಿಸೋಣ. ಥ್ಯಾಂಕ್ ಯು ಲಾರ್ಡ್. ದೇವರಿಗೆ ಧನ್ಯವಾದ ಹೇಳೋಣ. ಪವಿತ್ರ ಆತ್ಮರಿಗೆ ಕೃತಜ್ಞತೆ ಸಲ್ಲಿಸೋಣ. ನಮ್ಮ ದುರ್ಬಲತೆಗಳಲ್ಲಿ, ನಮ್ಮ ಕೊರತೆಗಳಲ್ಲಿ ಕರ್ತನೆ ನಮ್ಮ ಜೊತೆಯಲ್ಲಿದ್ದು ನಮಗೆ ಸಹಾಯ ಮಾಡಿದ ನಿತ್ಯ ಸಹಾಯಕನಾದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ನೀವು ನಮಗೆ ಎಚ್ಚರಿಕೆ ಕೊಟ್ಟಿದ್ದೀರಿ, ಅಂದು ಕಾಯಿ ನನಗೆ ನೀವು ಎಚ್ಚರಿಕೆ ಕೊಟ್ಟಿದ್ದೀರಿ ಪ್ರೀತಿಯಿಂದ. ಅದೇ ರೀತಿಯಲ್ಲಿ ಅದೇ ಪ್ರೀತಿಯಿಂದ ಇಂದು ನಮಗೂ ಎಚ್ಚರಿಕೆ ಕೊಟ್ಟಿದ್ದೀರಿ. ಪಾಪವು ಬಾಗಿಲ ಬಳಿ ನಿಂತು ಕೊಂಚ ಆಗ್ತಾ ಇದೆ. ಲೋಕದ ಇಚ್ಛೆಗಳ ಸುಖಗಳ ಮುಖಾಂತರವಾಗಿ ಅದು ನಿನ್ನನ್ನು ಬಯಸ್ತಾ ಇದೆ. ನೀನು ಅದನ್ನು ಜಯಿಸಬೇಕು. ಅದು ನಿನ್ನನ್ನು ಬಯಸ್ತಾ ಇದೆ. ಜೊತೆಯಲ್ಲಿ ಇರುವವರ ಮುಖಾಂತರ, ಲೋಕದಲ್ಲಿರುವ ವ್ಯಕ್ತಿಗಳ ಮುಖಾಂತರ. That sin is desiring you. His desire is for you. You must master it. ನೀನು ಅದನ್ನು ಜಯಿಸಬೇಕು. You can do all things by the power of Christ in you. ನಿನ್ನಲ್ಲಿರುವ ಕ್ರಿಸ್ತನ ಶಕ್ತಿಯಿಂದ ನಿನಗೆ ಇದೆಲ್ಲವನ್ನು ಜಯಿಸಬೇಕಾಗ್ತದೆ. ಕ್ರಿಸ್ತ ಯೇಸುವಿನಲ್ಲಿ ಅನ್ಯೋನ್ಯತೆಯಲ್ಲಿ ಸದಾ ನಿನ್ನನ್ನು ವಿಜಯೋತ್ಸವದಲ್ಲಿ ನಡೆಸುವಂತ ದೇವರ ಆತ್ಮರು ನಿನ್ನ ಒಳಗಡೆ ಇದ್ದಾರೆ. ಲೋಕದಲ್ಲಿ ಇರುವ ಆತನಿಗಿಂತಲೂ ನಿನ್ನ ಒಳಗಡೆ ಇರುವ ಆತನು ಶಕ್ತನಾಗಿದ್ದಾನೆ. ಆ ನಂಬಿಕೆಯಲ್ಲಿ ನಾವು ಬದುಕಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಬಲದಿಂದ ಏನೂ ಸಾಧ್ಯ ಇಲ್ಲ, ಆದರೆ ನಮ್ಮ ಒಳಗಡೆ ಇರುವ ಆತನು ಬಲಶಾಲಿಗಿಂತ ಬಲಶಾಲಿ. ಆತನ ಮುಖಾಂತರ ನಾವು ಜಯಶಾಲಿಗಿಂತ ಜಯಶಾಲಿಗಳಾಗ್ತದೆ. ಪವಿತ್ರಾತ್ಮರೇ, ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನ, ಆತ್ಮಿಕ ಸತ್ಯಗಳನ್ನ ನಮಗೆ ತಿಳಿಸಿಕೊಟ್ಟು ಯೇಸು ಆಗಿರ್ತಕ್ಕಂಥ ಏಕೈಕ ದಾರಿಯಲ್ಲಿ, ನಿಜ ದಾರಿಯಲ್ಲಿ, ಸತ್ಯದ ದಾರಿಯಲ್ಲಿ, ಇಕ್ಕಟ್ಟಾದ ದಾರಿಯಲ್ಲಿ, ಸ್ವರ್ಗಕ್ಕಿರುವ ದಾರಿಯಲ್ಲಿ ನಮ್ಮನ್ನು ಅನುದಿನವು ನಡೆಸಿಕೊಂಡು ಹೋಗುತ್ತಿರುವ ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ ಅಪ್ಪ. ಒಂದು ವೇಳೆ ಈ ಕೃಪೆ ಕರುಣೆ ನಮಗೆ ಸಿಗದೇ ಇದ್ದಿದ್ದರೆ ನಾವು ನಾಶವಾಗಿ ಹೋಗ್ತಾ ಇದ್ವಿ ಸ್ವಾಮಿ. ಫಾದರ್, ವಿ ಥ್ಯಾಂಕ್ ಯು ಫಾರ್ ಯುವರ್ ಫೇತ್ಫುಲ್ನೆಸ್ ಅಂಡ್ ಲವ್ ಅಂಡ್ ಕೇರ್ ಟುವರ್ಡ್ಸ್ ಅಸ್ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಲ್ಲೆಲೂಯಾ. ಇಡೀ ಲೋಕ ಕೇಡಗಿನ ವಶದಲ್ಲಿರುವಾಗ ಕರ್ತನೆ, ನಾವು ದೇವರಿಗೆ ಸೇರಿದವರಾಗಿ ನಮ್ಮನ್ನು ಇರಿಸಿ ನಮ್ಮನ್ನು ಮುನ್ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಈ ಕೃಪೆಯ ಶುಭ ಸಂದೇಶದ ಮುಖಾಂತರ ಕರ್ತನೆ ನಮ್ಮ ಮನೋನೇತ್ರಗಳನ್ನು ತೆರೆದಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಶುಭ ಸಂದೇಶದ ಬೆಳಕು ನಾವು ಕಾಣುವಂತೆ ಕರ್ತನೆ ನಮ್ಮ ಅಂತರಂಗದಲ್ಲಿ ಬೆಳಕನ್ನು ಉಂಟು ಮಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನ ಈ ಕೊಟ್ಟ ವಚನಗಳನ್ನು ಹೃದಯದಲ್ಲಿ ಭದ್ರವಾಗಿಟ್ಟು ಪವಿತ್ರಾತ್ಮನ ಸಹಾಯದಿಂದ ಪ್ರತಿಯೊಬ್ಬರು ಕಾಪಾಡಿಕೊಳ್ಳುವಂತೆ ಆಗಲಿ ಅಪ್ಪ. ಬಿತ್ತಲ್ಪಟ್ಟ ವಾಕ್ಯಗಳು ಯಾವುದೇ ರೀತಿಯಲ್ಲಿ ನಷ್ಟಪಟ್ಟು ಹೋಗದ ಹಾಗೆ ಯೇಸು ನಾಮದಲ್ಲಿ ಅದು ಸುರಕ್ಷಿತವಾಗಿ ಇರಲಿ ಅಪ್ಪ. ಪ್ರತಿಯೊಬ್ಬರು ಅದರ ಫಲವನ್ನು ಪಡೆದುಕೊಳ್ಳುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಬಾಳುವಂತೆ ಆಗಲಿ. ಯೇಸು ನಾಮ ಒಂದೇ ಮಹಿಮೆ ಹೊಂದಲಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ತಂದೆಯಾದ ದೇವರೇ, ಈ ಕುಟುಂಬದ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ ಅಪ್ಪ. ಈ ಒಂದು ಮನೆಯಲ್ಲಿ ವಾಸ ಮಾಡುವ ಎಲ್ಲರೂ ಕರ್ತನೆ ನಿನ್ನ ಕೃಪೆಯಲ್ಲಿ ಬಲಗೊಳ್ಳಲಿ, ನಿನ್ನ ಜ್ಞಾನದಲ್ಲಿ ಬಲಗೊಳ್ಳಲಿ, ನಿನ್ನ ಶುಭ ಸಂದೇಶದ ಶಕ್ತಿಯಲ್ಲಿ ಜ್ಞಾನದಲ್ಲಿ ಬಲಗೊಂಡು ಸಾಕ್ಷಿಗಳಾಗಿ ಜೀವಿಸುವಂತೆ ಆಗಲಿ ಅಪ್ಪ. ಇಲ್ಲಿ ಬಂದಿರೋ ಪ್ರತಿಯೊಬ್ಬರ ಜೀವಿತಗಳು ಸಾಕ್ಷಿ ಜೀವಿತಗಳಾಗಲಿ ಅಪ್ಪ. ಯೇಸುವೆ, ಯಾರಲ್ಲಿ ಆದರೂ ಯಾವುದಾದ್ರೂ ರೀತಿಯ ಆತ್ಮಿಕವಾದ ಬಂಧನಗಳಿದ್ರೆ ಯೇಸುವೆ ನಿಮ್ಮ ನಾಮದ ಶಕ್ತಿಯಲ್ಲಿ ಅದು ಲಯವಾಗಿ ಹೋಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಸ್ಪಿರಿಚುವಲ್ ಬಾಂಡೇಜಸ್ ಎಲ್ಲ ಬ್ರೇಕ್ ಆಗಲಿ ಯೇಸು ನಾಮದಲ್ಲಿ. ಪವಿತ್ರಾತ್ಮನ ಒಂದು ಶಕ್ತಿ ಒಬ್ಬೊಬ್ಬರಲ್ಲಿಯೂ ಸ್ವೀಕಾರವಾಗಲಿ. ಒಂದು ಹೊಸ ಉಜ್ಜೀವನ ಉಂಟಾಗಲಿ. ಸೋತು ಹೋದ ಆತ್ಮಿಕ ಜೀವಿತಗಳು ಬಲಗೊಳ್ಳಲಿ ಅಪ್ಪ. ಪ್ರಾರ್ಥನಾ ಜೀವಿತಗಳು ಬಲಗೊಳ್ಳಲಿ ಅಪ್ಪ. ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಆತ್ಮಿಕ ಉಜ್ಜೀವನ ಉಂಟಾಗಲಿ ಅಪ್ಪ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ.
ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಯೇಸುವೆ ಸ್ತೋತ್ರ. ಪವಿತ್ರಾತ್ಮರೇ, ನಮ್ಮನ್ನ ನೀವು ಮೋಟಿವೇಟ್ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಫಾರ್ ಮೋಟಿವೇಟಿಂಗ್ ಅಸ್. ಥ್ಯಾಂಕ್ ಯು ಲಾರ್ಡ್ ಫಾರ್ ಹೆಲ್ಪಿಂಗ್ ಅಸ್ ಟು ಟೇಕ್ ಡಿಲೈಟ್ ಇನ್ ದ ಲಾರ್ಡ್ always, Lord. Thank you, Jesus, for the triumphal victory over sin. Thank you, Jesus, for the triumphal victory over the world and all kinds of fleshly desires, Lord. Thank you, Jesus. Thank you, Holy Spirit. ಪವಿತ್ರಾತ್ಮರೇ, ಲೋಕದ ಮೇಲೆ, ಶರೀರದ ಇಚ್ಛೆಗಳ ಮೇಲೆ ಜಯವನ್ನ ಕೊಟ್ಟಂತ ದೇವರೇ, ಜಯದ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸುತ್ತಿರುವ ದೇವರೇ, ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ. ಎಲ್ಲ ನಿನ್ನ ಕೃಪೆಯಾಗಿದೆ, ಎಲ್ಲ ನಿನ್ನ ಕೃಪೆ ಮಾತ್ರವಾಗಿದೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪಿತನೇ, ಕ್ರಿಸ್ತನಲ್ಲಿ ನಮ್ಮನ್ನು ಇರಿಸಿದ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಫಾರ್ ಪ್ಲೇಸಿಂಗ್ ಅಸ್ ಇನ್ ಕ್ರೈಸ್ಟ್ ಲಾರ್ಡ್ ಇನ್ ಹೆವೆನ್ಲಿ ಪ್ಲೇಸಸ್. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಅಪ್ಪ ತಂದೆಯೇ, ಯೇಸು ಕ್ರಿಸ್ತರಲ್ಲಿ ನಮ್ಮನ್ನ ಸ್ವರ್ಗದಲ್ಲಿ ಕೂರಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಯೇಸುವೆ ವಂದನೆ, 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 ವಂದನೆ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರಪ್ಪ, ಸ್ತೋತ್ರ, 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 ಸ್ತೋತ್ರ. ಸ್ತುತಿಗನ ಮಹಿಮೆಯಲ್ಲ ನಿಮಗೆ ಸಲ್ಲಿಸುವೆ. ಲಾರ್ಡ್, ನಿಮಗೆ ಸಲ್ಲಿಸುವೆ. ಹರುಷಾದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ಹರುಷಾದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ನನ್ನೇಸು ರಾಜ, ನನ್ನೇಸು ರಾಜ, ಸ್ತೋತ್ರ. ನನ್ನೇಸು ರಾಜ, ಸ್ತೋತ್ರ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ. ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ. ಜೀವಾಂತ್ಯ ದಿನವೆಲ್ಲ. ಹಾಲೆಲೂಯಾ, ಹಾಲೆಲು, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲು, ಹಾಲೆಲೂಯಾ, 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 ಹಾಲೆಲು, ಹಾಲೆಲೂಯಾ, 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 ಹಾಲೆಲು, ಹಾಲೆಲೂಯಾ, 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 ಹಾಲೆಲು, ಹಾಲೆಲೂಯಾ, ಹಾಲೆಲು, ಹಾಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ತಂದೆಯಾದ ದೇವರೇ, ಕರ್ತನಾದ ಯೇಸುವಿನ ಮುಖಾಂತರ ವಂದನೆಯನ್ನು ಸಲ್ಲಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾ ಕಾಲಕ್ಕೂ ಏಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್.